ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಇವತ್ತಿನಿಂದ ನಾವು ಫೌಂಡೇಶನ್ ಬ್ಯಾಚ್ನ ರೀಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇಂದಿನ ಸೀರೀಸಲ್ಲಿ ಕೇವಲ 4 ಕ್ಲಾಸಸ್ ಅನ್ನು ಮಾಡಿ ಸ್ಟಾಪ್ ಮಾಡಿದ್ವಿ ಡ್ಯೂ ಟು ಸಮ್ ರೀಸನ್ಸ್. ಸೊ ಇವತ್ತಿನಿಂದ ಫೌಂಡೇಶನ್ ಬ್ಯಾಚ್ ಡೇ ಬೈ ಡೇ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಓಕೆನಾ? ಸೊ ಯಾರೆಲ್ಲ 2026-27ರಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ಟಾರ್ಗೆಟ್ ಮಾಡಿದ್ರೋ ಅವ್ರಿಗೆ ಈ ಒಂದು ಸೀರೀಸು ಬ್ರಹ್ಮಾಸ್ತ್ರ. ಕ್ಲಿಯರ್? ಸೊ ಮ್ಯಾಥ್ಸ್ ಅನ್ನೋದು ಮಿನಿಮಮ್ ಅದ್ರ ಸಮೇತ 30% ಆರ್ 25% ಇದ್ದೇ ಇರುತ್ತೆ. ಕ್ಲಿಯರ್? ಸೊ ನೀವು 30 ಕ್ವಶನ್ಸ್ ಇದ್ರೆ 25 ಪ್ಲಸ್ ಮಾಡ್ತೀರಾ, 25 ಕ್ವಶನ್ಸ್ ಇದ್ರೆ 20 ಪ್ಲಸ್ ಈಸಿಯಾಗಿ ಮಾಡ್ತೀರಾ. ಕ್ಲಿಯರ್? ಸೊ ನಿಮ್ಗೆ ಫೌಂಡೇಶನ್ ಅನ್ನು ಕಂಪ್ಲೀಟ್ ಆಗಿ ಈ ಒಂದು ಸೀರೀಸ್ ಅಲ್ಲೇ ಕವರ್ ಮಾಡಲಾಗುತ್ತೆ. ಓಕೆನಾ? ಅದು ಸಮೇತ ಪ್ರಿಲಿಮ್ಸ್ ಟು ಮೈನ್ಸ್ ವರೆಗೂ. ಕ್ಲಿಯರ್? ಸೊ ಫಾರ್ ಎಕ್ಸಾಂಪಲ್ SSC ಎಕ್ಸಾಮ್ಸ್ ಆಗಿರಲಿ, ರೈಲ್ವೆ ಎಕ್ಸಾಮ್ಸ್ ಆಗಿರಲಿ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರಲಿ, ಯಾವುದೇ ಒಂದು ಎಕ್ಸಾಮ್ಸ್ ಆಗಿರಲಿ, ಎಲ್ಲಾ ತರಹದ ಕ್ವಶನ್ಸ್ ಸಮೇತ ನಾವು ತಂದಿದ್ದೀವಿ. ಕ್ಲಿಯರ್? ಸೊ ಎಲ್ಲ ಎಕ್ಸಾಮ್ಸ್ ಸಮೇತ ಕವರ್ ಆಗೋ ತರ ನಾವು ಈ ಒಂದು ಸೀರೀಸ್ ಅನ್ನ ಮಾಡ್ತಾ ಇದ್ವಿ. ಕ್ಲಿಯರ್? ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ಸೀರೀಸ್ ನ ಫಾಲೋ ಆಗ್ತಿರೋ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ನೀವು ವಿಡಿಯೋವನ್ನು ನೋಡಿದ ತಕ್ಷಣ ಏನ್ ಮಾಡ್ತೀರಾ ಅಂದ್ರೆ ಅಟೆಂಡೆನ್ಸ್ ಆಗ್ಬಿಡಿ, ಅಂದ್ರೆ ಒಂದು ಲೈಕ್ ಅನ್ನ ಕೊಟ್ಬಿಡಿ. ನಮ್ಗೆ ಏನಾಗುತ್ತೆ, ಒಂದು ಮೋಟಿವೇಶನ್ ಆಗುತ್ತೆ. ಓಕೆನಾ? ಸೊ ತಡೆಯಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ರೈಟ್. ಓಕೆ, ಯಾರಿಗೆಲ್ಲ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ, ಅಲ್ಲಿ ನಿಮಗೆ PDF ಸಿಗುತ್ತೆ. ಓಕೆನಾ? ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ರೈಟ್? ಸೊ ಈ ಒಂದು ಕ್ಲಾಸ್ ನಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಹಾಗೂ ವ್ಯಾಲ್ಯೂಮ್ ಪೆರಿಮೀಟರ್ ಚೇಂಜಸ್ ನ ನಾವು ನೋಡ್ತೀವಿ. ಕ್ಲಿಯರ್? ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಎವ್ರಿ ಎಕ್ಸಾಮ್ಸ್ ಅಲ್ಲೂ ಸಮೇತ ಕೇಳುವಂತ ಪ್ರಶ್ನೆಗಳಿವು, ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ಕ್ಲಿಯರ್? ಫಾರ್ ಎಕ್ಸಾಂಪಲ್ ಮೊನ್ನೆ NTPC CBTT ಅಲ್ಲಿ ಕೇಳಿದ್ರು, ಅಲ್ಲೂ ಕೇಳಿದ್ರು. ಕ್ಲಿಯರ್? ಹಾಗೂ SSC ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಅಲ್ಲಿ ಸಮೇತ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ, CGL ಆಗಿರಲಿ, CHSL ಆಗಿರಲಿ. ಅದೇ ತರ ಕ್ಲರ್ಕ್ ಎಕ್ಸಾಮ್ಸ್ ಅಲ್ಲಿ ಅರ್ಥಮೆಟಿಕ್ ಪೋರ್ಷನ್ ಅಲ್ಲಿ ಸಮೇತ ಈ ಒಂದು ಪ್ರಶ್ನೆಗಳು ಬಂದೇ ಬಂದಿದೆ. ಸೊ ಇಲ್ಲಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಬರುತ್ತೆ ಅಂತ ಹೇಳಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಈ ಸಕ್ಸೆಸಿವ್ ಪರ್ಸೆಂಟೇಜ್ ಮೆಥಡ್ ನಾವು ಕಲ್ತ್ರೆ ನೀವು ಯಾವುದೇ ಒಂದು ಪರ್ಸೆಂಟೇಜ್ ಬರಲಿ ಅರ್ಥಮೆಟಿಕಲ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಲೈಕ್ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು. ಕ್ಲಿಯರ್? ಸೊ ಪರ್ಸೆಂಟೇಜ್ ಕ್ವಶನ್ಸ್ ಆಗಿರ್ಬೋದು, ಡಿಸ್ಕೌಂಟ್ಸ್ ಆಗಿರ್ಬೋದು, ಎಲ್ಲಾ ಟೈಪ್ಸ್ ಸಮೇತ ನಮಗೆ ಯೂಸ್ ಆಗುತ್ತೆ. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ. ಸೊ ಹಾಗಾದ್ರೆ ಸತತ ಶೇಕಡಾವಾರು ಬದಲಾವಣೆ ಅಂದ್ರೆ ಏನು ಸರ್? ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಅಂದ್ರೆ ಏನು? ಕ್ಲಿಯರ್? ನೋಡಿ, ನನ್ಗೆ ಒಂದು 60,000 ಸಂಬಳ ಬರ್ತಾ ಇದೆ ಅನ್ಕೊಳ್ಳಿ, ಲೈಕ್ ಎಕ್ಸಾಂಪಲ್. ರೈಟ್? ನನ್ಗೆ 60,000 ಸಂಬಳ ಬರ್ತಾ ಇದೆ. ಮೊದಲನೇ ವರ್ಷ ಏನ್ ಮಾಡ್ತಾರೆ ಗೋರ್ಮೆಂಟ್ ಅವರು, ಒಂದು 10% ಅನ್ನ ಜಾಸ್ತಿ ಮಾಡ್ತಾರೆ. ಓಕೆ ಸರ್? ಓಕೆ, ನೆಕ್ಸ್ಟ್ ಎರಡನೇ ವರ್ಷ ಸಮೇತ 10% ಜಾಸ್ತಿ ಮಾಡ್ತಾರೆ. ಹಾಗಾದ್ರೆ ಮೊದಲು ನನ್ಗೆ 60,000 ಇತ್ತು, ಈಗ ಎಷ್ಟಾಯ್ತು? ಈ ತರ ಪ್ರಶ್ನೆಗಳನ್ನ ನೋಡ್ತಾರೆ. ಅದೇ ತರ ಪಾಪ್ಯುಲೇಷನ್ ಒಂದು ಸಿಟಿಯಲ್ಲಿ 1,00,000 ಮೆಂಬರ್ಸ್ ಇದ್ದಾರೆ ಅನ್ಕೊಳ್ಳಿ. ಕ್ಲಿಯರ್? ಒಂದು ಕರೋನಾದಿಂದ ಒಂದು 15% ಜನ ಬೆಂಗಳೂರಿಂದ ಬಂದ್ರು ಅನ್ಕೊಳ್ಳಿ. ಕ್ಲಿಯರ್? ಆಗೇನಾಯ್ತು, ಇನ್ಕ್ರೀಸ್ ಆಯ್ತು. ಅದೇ ತರ ಕರೋನಾ ಆದ್ಮೇಲೆ ಒಂದು 20% ಜನ ಕೆಲ್ಸಕ್ಕೆ ಹೋಗ್ಬಿಟ್ರು. ಆಗ ಮೊದಲು ಇರುವುದಕ್ಕಿಂತ ಈಗ ಎಷ್ಟು ಜನ, ಎಷ್ಟು ಪರ್ಸೆಂಟೇಜ್ ಚೇಂಜ್ ಇದೆ? ಕ್ಲಿಯರ್? ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಕ್ಲಿಯರ್? ಸೊ ಹಾಗಾದ್ರೆ ನೋಡಿ, ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಓಕೆನಾ? ಸೊ ಆರಾಮಾಗಿ ನಾವು ಕ್ಲಾಸಸ್ ಅನ್ನು ಮಾಡೋಣ, ಯಾವುದೇ ಟೆನ್ಷನ್ ಇಲ್ಲ. ನಮ್ಗೆ ಟೈಮ್ ಇದೆ, ಆ ಟೈಮ್ ಅನ್ನು ಯೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗೋಣ. ನೀವು ಮಾಡ್ಬೇಕಾಗಿರೋದು ಕೆಲಸ ಏನು, ಜಸ್ಟ್ ಫಾಲೋ ಮಾಡಿ. ಅಂಡ್ ನಾನು ಏನ್ ಕ್ವಶನ್ಸ್ ಕೊಡ್ತೀನೋ ಅದನ್ನ HW ಮಾಡ್ಕೊಂಡು ಹೋಗಿ. ಹಾಗೂ ನಿಮ್ಗೆ ಪ್ರಾಕ್ಟೀಸ್ ಬುಕ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ನೂ ಒಂದ್ಸಲ ಬೇಕಂದ್ರೆ ನಾನು ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಸೊ ಅದರ ಒಂದು ಫೋಟೋಸ್ ಸಮೇತ ಹಾಕ್ತೀನಿ. ಓಕೆನಾ? ರಿಗಾರ್ಡಿಂಗ್ ಟು ಎಕ್ಸಾಮ್ಸ್. ಕ್ಲಿಯರ್? ನೋಡಿ, ಹಾಗಾದ್ರೆ ನನ್ನ ಹತ್ರ 100 ರೂಪಾಯಿ ಇದೆ. ನಾನು ಇದರಲ್ಲಿ 10% ನನ್ನ ತಮ್ಮನಿಗೆ ಕೊಡ್ತೀನಿ. ಎಷ್ಟು? 10% ಕೊಟ್ಟರೆ ಎಷ್ಟು? 10 ರೂಪಾಯಿ. ಇನ್ನು ನನ್ನ ಹತ್ರ ಎಷ್ಟು ಉಳಿದಿದೆ? 90 ರೂಪೀಸ್ ಉಳಿದಿದೆ. ಕ್ಲಿಯರ್? ಅದೇ ತರ ಇನ್ನೊಬ್ಬ ತಮ್ಮ ಇರ್ತಾನೆ, ಅವನಿಗೂ ಸಮೇತ 10% ನಾನು ಕೊಡ್ತೀನಿ. ಅಂದ್ರೆ ಎಷ್ಟು? 10% ಅಂದ್ರೆ 9. ಕ್ಲಿಯರ್? ಸೊ 90ಯಲ್ಲಿ 9 ಹೋದ್ರೆ ಎಷ್ಟು? ನನ್ನ ಹತ್ರ 81 ರೂಪೀಸ್ ಇದೆ. ಕ್ಲಿಯರ್? ಹಾಗಾದ್ರೆ 100 ನನ್ನ ಹತ್ರ ಇಷ್ಟು ಇತ್ತು, ಈಗ ಎಷ್ಟಿದೆ? 81. ಹಾಗಾದ್ರೆ ಎಷ್ಟು ಕಮ್ಮಿ ಆಗಿದೆ? 19 ರೂಪೀಸ್. ಸೊ ಈ ತರ. ಅದೇ ತರ ನೋಡಿ, ಇದನ್ನೇ ನಾವು ಇಲ್ಲಿ 81 ಏನ್ ಬಂತು, ಇದನ್ನೇ ನಾವು 100 ಇದೆ ಅನ್ಕೊಳ್ಳಿ. ಕ್ಲಿಯರ್? ಸೊ 10% ಅಂದ್ರೆ ಏನಪ್ಪ? 1/10. ಇವು ನೆನಪಿಟ್ಕೋಬೇಕು, 1/10.
ಸೊ ಕಮ್ಮಿ ಆಗ್ತಿದೆ ಅಂದ್ರೆ 10 ಇರೋದು 9 ಆಗ್ತಾ ಇದೆ ಮೊದಲನೇದು. ಆಮೇಲೆ ಎರಡನೇ ತಮ್ಮನಿಗೆ 10 ರೂಪಾಯಿ ಕೊಡ್ತೀನಿ, 10 ಇರೋದು 9 ಆಗ್ತಿದೆ. ಸೊ ಇದೇನಾಯ್ತು 100 ಆಯ್ತು, ಇದು ಏನಾಯ್ತು 81 ಆಯ್ತು. ಇಲ್ಲೂ ಸಮೇತ ಏನಾಯ್ತು 19 ರೂಪೀಸ್ ಕಮ್ಮಿ ಆಯ್ತು. ಕ್ಲಿಯರ್? ಓಕೆ ಸರ್. ಅದೇ ತರ ಸಕ್ಸಸಿವ್ ಫಾರ್ಮುಲಾ ಏನಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಬೈ 100. ಕ್ಲಿಯರ್? ಇದನ್ನೇ ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100 ಅಂತಾನೂ ಬರೀತಾರೆ. ಓಕೆನಾ? ಸೊ ಕನ್ಫ್ಯೂಸ್ ಆಗಬೇಡಿ. ಕ್ಲಿಯರ್? ಸೊ ಇಲ್ಲಿ ನೋಡಿ ನಾವು ಈಸಿಯಾಗಿ ಇಲ್ಲಿ ಮಾಡಿದ್ವಿ, 10% ಇತ್ತು 10% ಇತ್ತು, ನಾವು ಈಸಿಯಾಗಿ ಮಾಡಿಬಿಟ್ವಿ. ಕ್ಲಿಯರ್? ಸೊ ಅದೇ ತರ ಒಂದ್ ವೇಳೆ ನನಗೆ ಸಮ್ ಇನ್ಕಮ್ ಇದೆ ಅನ್ಕೊಳ್ಳಿ, ನನಗೆ ಸಮ್ ಇನ್ಕಮ್ ಬರ್ತಾ ಇದೆ ಒಂದು 50,000 ಆರ್ 60,000 ಅಂತ ಅನ್ಕೊಳ್ಳಿ. ಕ್ಲಿಯರ್? ಸೊ ಮೊದಲನೇ ವರ್ಷ ಏನ್ ಮಾಡ್ತಾರೆ 16 2/3% ಜಾಸ್ತಿ ಮಾಡ್ತಾರೆ. 16 2/3% ಜಾಸ್ತಿ ಮಾಡ್ತಾರೆ. ಓಕೆ ಸರ್. ಸೊ 100 ಇತ್ತು ಅಂತಾನೆ ಅನ್ಕೊಳ್ಳಿ, 16 2/3% ನಾನು ಕಮ್ಮಿ ಮಾಡ್ತೀನಿ. ಎಷ್ಟು ಕಮ್ಮಿ ಮಾಡ್ತೀನಿ? 16 2/3% ಕಮ್ಮಿ ಮಾಡ್ತೀನಿ ಅನ್ಕೊಳ್ಳಿ. ಸೊ ಆಗ 100 ಅಲ್ಲಿ 16 2/3 ಹೋದ್ರೆ ಇನ್ನು ಉಳಿದಿರೋದು ಎಷ್ಟು? 83 1/3. ಕ್ಲಿಯರ್? ಇದರಲ್ಲೂ ಸಮೇತ ನಾನು 16 2/3% ಇನ್ನೊಬ್ಬನ ತಮ್ಮನ ಕೊಡ್ತೀನಿ. ಮೊದಲನೇ ತಮ್ಮನ ಕೊಟ್ಟೆ, ಎರಡನೇ ತಮ್ಮನ ಕೊಟ್ಟೆ, ಆಗ ಹೆಂಗೆ? ಸೊ ಈ ತರ ಕನ್ಫ್ಯೂಸ್ ಆಗುತ್ತೆ. ಕ್ಲಿಯರ್? ಈ ತರ ಪ್ರಶ್ನೆಗಳೇ ಎಕ್ಸಾಮ್ಸ್ ಅಲ್ಲೂ ಕೇಳ್ತಾರೆ. ಒಂದು ಇನ್ಕಮ್ದಾಗಿರ್ಲಿ, ಒಂದು ಪಾಪ್ಯುಲೇಷನ್ ಆಗಿರ್ಲಿ, ಓಕೆನಾ, ಒಂದು ಬ್ರೆಡ್ತ್ ಆಗಿರ್ಲಿ, ಒಂದು ಲೆಂತ್ ಆಗಿರ್ಲಿ, ಪ್ರತಿಯೊಂದು ಪ್ರಶ್ನೆಗಳು ಸಮೇತ ಕೇಳ್ತಾ ಇರ್ತಾರೆ. ಕ್ಲಿಯರ್? ಸೊ ಹಾಗಾದ್ರೆ ನಾವು ಮಾಡ್ಬೇಕಾಗಿರೋದು ಏನ್ ಸರ್ ಅಲ್ವಾ? ಸೊ ನಾವು ಎಲ್ಲಾ ಮೆಥಡ್ಸ್ ನಾನು ನಿಮ್ಗೆ ಕಳಿಸ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ಮಾಡ್ಬೇಕಾಗಿರೋದೇನು, ನಾನು ಯಾವ ತರ ಹೇಳಿದ್ರೆ ಆ ತರ ಫಾಲೋ ಮಾಡಿ. ಅಂದ್ರೆ ಅಪ್ರೋಚಸ್ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಇಲ್ಲಿ ನೋಡಿ, ನಾವು ಇಲ್ಲಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡೋಣ. ಯಾವ ತರ 3 ಟೈಪ್ಸ್ ಆಗಿ ಡಿವೈಡ್ ಮಾಡೋಣ. ಮೊದಲನೇ ಟೈಪ್ ಬಂದ್ಬಿಟ್ಟು ಒಂದು ಬೇಸ್, ಅಂದ್ರೆ ಲೈಕ್ 10% ಬೇಡ. ಮೊದಲನೇ ಟೈಪ್ ಬಂದ್ಬಿಟ್ಟು ಇಂಟೀಜರ್ಸ್, ಅಂದ್ರೆ 1%, 2%, 3%, 4%, 5%, 6%, 7%, ಈ ತರ. ಇದು ಮೊದಲನೇ ಟೈಪ್. ಎರಡನೇ ಟೈಪ್ ಬಂದ್ಬಿಟ್ಟು ಮಿಕ್ಸ್ಡ್ ಫ್ರಾಕ್ಷನ್, ಲೈಕ್ 16 2/3, 14 2/7. ಕ್ಲಿಯರ್? ಸೊ ಈ ತರ 9 1/11. ಕ್ಲಿಯರ್? ಈ ತರ. ಸೊ ಹಾಗಾದ್ರೆ ಮೂರನೇದು ಬಂದ್ಬಿಟ್ಟು ಬೇಸ್, ಅಂದ್ರೆ 10%, 20%, 30%, 40%. ಕ್ಲಿಯರ್? ಇದು ನೀವು ನೆನ್ಪಿಟ್ಕೋಬೇಕು. ನಮ್ಗೆ ಕ್ವಶನ್ ಅಲ್ಲಿ ಇಂಟೀಜರ್ಸ್ ಬಂದ್ರೆ ಅಂದ್ರೆ ನೋಡಿ, ಮೊದಲನೇ ವರ್ಷ 13% ಜಾಸ್ತಿ ಆಯ್ತು, 100ಕ್ಕೆ 13% ಜಾಸ್ತಿ ಆಯ್ತು, 113 ಆಯ್ತು. ಕ್ಲಿಯರ್? ಎರಡನೇ ವರ್ಷ ಸಮೇತ 13% ಜಾಸ್ತಿ ಆಯ್ತು. ಈಗ ಏನ್ ಮಾಡ್ತೀವಿ, 113ಗೆ 13% ಜಾಸ್ತಿ, ಐ ಮೀನ್ 13% ಕಂಡಿಡಿದು ಅದಕ್ಕೆ 113ಗೆ ಆಡ್ ಮಾಡ್ತೀವಿ. ಆಗ ಏನಾಗುತ್ತೆ, ಇದು ಕಷ್ಟ ಆಗುತ್ತೆ. ಏನಾಗುತ್ತೆ? ಇದು ಕಷ್ಟ ಆಗುತ್ತೆ. ಹಾಗಾದ್ರೆ ಅವಾಗ ಏನು ಯೂಸ್ ಮಾಡಬೇಕು ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕ್ಲಿಯರಾ? ನೋಡಿ, ಯಾವಾಗ್ಲೂ ಸಮೇತ ಇಂಟೀಜರ್ಸ್ ಬಂದ್ರೆ ನಾವು ಸಕ್ಸೆಸಿವ್ ಮೆಥಡ್ ನ ಮಾಡ್ಬೇಕು. ಸರ್ ಹಾಗಾದ್ರೆ ಸಕ್ಸೆಸಿವ್ ಮೆಥಡ್ ಅಂದ್ರೆ ಏನು ಅಲ್ವಾ? ಸೊ ಇಲ್ಲಿಗೆ ಬರ್ತಾ ಇದೀವಿ ನೋಡಿ. ಕ್ಲಿಯರ್? ಸೊ ಸಕ್ಸೆಸಿವ್ ಅಂದ್ರೆ ಯಾವುದೇ ಒಂದು ಅಮೌಂಟ್ ಇರುತ್ತಲ್ವಾ, ಅದು ಸತತವಾಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಸತತವಾಗಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಅಂದ್ರೆ ಒಂದೇ ಅಮೌಂಟ್ಗೆ. ಕ್ಲಿಯರ್? ಸೊ ಈಗ 60,000 ಜನ ಇದಾರೆ ಅಂದ್ರೆ ಒಂದು ಸಲ ಇನ್ಕ್ರೀಸ್ ಆಗ್ಬೋದು, ಒಂದ್ಸಲ ಡಿಕ್ರೀಸ್ ಆಗ್ಬೋದು. ಅಂದ್ರೆ ಒಂದೇ ಒಂದು ನಂಬರ್ಗೆ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಕ್ಲಿಯರ್? ಸೊ ಆ ತರ ಇದ್ದಾಗ ಇಂಟೀಜರ್ಸ್ ಬಂದಾಗ, ಕ್ಲಿಯರ್, ಇಂಟೀಜರ್ಸ್ ಬಂದಾಗ ನಾವು ಏನ್ ಮಾಡಬೇಕು, ಸಕ್ಸೆಸಿವ್ ನ ಮಾಡಬೇಕು. ಕ್ಲಿಯರ್? ನೋಡಿ ಸರ್ 2%, ರೈಟ್, 2% ಅನ್ಕೊಳ್ಳಿ. ಸೊ 100 ಮೊದಲನೇ ವರ್ಷ 2% ಆಗುತ್ತೆ, ಎರಡನೇ ವರ್ಷ 2% ಇನ್ಕ್ರೀಸ್ ಆಗುತ್ತೆ. ಸರ್ ಅವಾಗ ಯಾವ ತರ? ಸಕ್ಸೆಸಿವ್ ಫಾರ್ಮುಲಾ ಏನು 2 ಇಯರ್ಸ್ಗೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100. ಕ್ಲಿಯರ್? ಸೊ ಇದನ್ನ ನಾವೇನಂತ ಕರಿತೀವಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಬೈ 100. ಕ್ಲಿಯರಾ? ಸೊ ಫಸ್ಟ್ ನಾವು ಥಿಯರಿ ನೋಡೋಣ, ಅದಾದ್ಮೇಲೆ ಕ್ವಶನ್ಸ್ ನೀವೇ ಸಿಂಪಲ್ ಆಗಿ ಮಾಡ್ತೀರಾ, ಯಾವುದೋ ಒಂದು ಎಕ್ಸಾಮ್ ತಗೊಳ್ಳಿ. ಕ್ಲಿಯರ್? ಸೊ ಇಲ್ಲಿ 2% ಇನ್ಕ್ರೀಸ್ ಆಯಿತು ಅಂದ್ರೆ +2, ನೆಕ್ಸ್ಟ್ ಇನ್ಕ್ರೀಸ್ ಅಂದ್ರೆ ಪ್ಲಸ್, ಡಿಕ್ರೀಸ್ ಅಂದ್ರೆ ಮೈನಸ್, ಇಷ್ಟು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಎರಡನೇ ಸಮೇತ ಇನ್ಕ್ರೀಸ್ ಆಯಿತು +2 ಪ್ಲಸ್ 2 ಇಂಟು 2 ಬೈ 100 ಅಲ್ವಾ? ಸೊ ಎ ಅಂದ್ರೆ 2, ಬಿ ಅಂದ್ರೆ 2. ಸೊ ಎಷ್ಟಾಯ್ತು? ಕ್ಲಿಯರ್?
ಸೊ ಎಷ್ಟಾಯ್ತು ಇದು 4 ಆಯಿತು ಪ್ಲಸ್ ಇದೇನಾಯಿತು 4/100 ಅಂದರೆ 0.04. ಸೊ ಟೋಟಲ್ ಎಷ್ಟಾಯಿತು 4.04% ಇನ್ಕ್ರೀಸ್ ಆಗ್ತಿದೆ. ಪ್ಲಸ್ ಬಂದರೆ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಕ್ಲಿಯರಾ? ಸೊ ಅದೇ ಥರ ಸೊ 3% ಅನ್ಕೊಳ್ಳಿ. ಓಕೆನಾ? ನಿಮಗೆ ಸೇಮ್ ಬಂದರೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಡಿಫ್ರೆಂಟ್ ಬಂದ್ರೂ ಸಮೇತ ಹೇಳ್ಕೊಡ್ತೀನಿ. ಕೊನೆವರೆಗೂ ನೋಡ್ಬೇಕಷ್ಟು ವಿಡಿಯೋನು. ರೈಟ್ ನೋಡಿ 3% ಅಂದರೆ ಸೊ 3 + 3 + 3 × 3/100 ಎಷ್ಟಾಯಿತು 6 ಆಯಿತು ಪ್ಲಸ್ 3 × 3 ಎಷ್ಟು 9 ಆಯಿತು. 9/100 ಮೀನ್ಸ್ 0.09. ಕ್ಲಿಯರಾ? ಒಂದು ವೇಳೆ ಸರ್ ಮೊದಲನೇ ವರ್ಷ 10% ಜಾಸ್ತಿ ಆಯಿತು, ಎರಡನೇ ವರ್ಷ 7% ಕಮ್ಮಿ ಆಯಿತು, ಆಗ ಹಿಂಗೆ ಮಾಡ್ತೀರಾ? ಏನು ಮಾಡೋಣ? ಓಕೆನಾ? ಸೊ 10% ಅಂದರೆ ಎದು +10 ಬರ್ಕೊಳ್ಳಿ, ಬಿದು -7 ಬರ್ಕೊಳ್ಳಿ, ಪ್ಲಸ್ 10 × ಬಿ ಎಷ್ಟು -7 ಅದನ್ನು ಹಂಗೆ ಬರ್ಕೊಳ್ಳಿ, ಬೈ 100ನ ಹಂಗೆ ಬರ್ಕೊಳ್ಳೋಣ. ವೈಟ್ ಹೋಯ್ತು. ಓಕೆ 10ನಲ್ಲಿ 7 ಹೋದರೆ ಇನ್ನು ಉಳಿದಿರೋದೇನು 3 ಮೈನಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನು ಮೈನಸ್. ಸೊ 7/10 ಎಷ್ಟು 0.7. ಹಾಗಾದರೆ 3ಯಲ್ಲಿ 0.7 ಹೋದ್ರೆ ಎಷ್ಟು 2.3. ಕ್ಲಿಯರ್? ಸೊ ಹಿಂಗೆ. ಸೊ ಅವರು ಸೇಮ್ ಕೊಟ್ಟಿರಲಿ ಡಿಫ್ರೆಂಟ್ ಕೊಟ್ಟಿರಲಿ, ಒರಿಜಿನಲ್ ಮೆಥಡ್ ಏನು ಇದು. ಒಂದು ವೇಳೆ ಸೇಮ್ ಕೊಟ್ಟಿದ್ರೆ ಇನ್ನು ಸಿಂಪಲ್ ಆಗಿ ಮಾಡ್ಬೋದು ಅಷ್ಟೇ. ಯಾವ ಥರ ಸಿಂಪಲ್ ನೋಡಿ, ಸೇಮ್ ಕೊಟ್ಟಿದ್ರೆ ವ್ಯಾಲ್ಯೂ 2a + a² / 100 ಇದನ್ನು ನೆನ್ಪಿಟ್ಕೊಳ್ಳಿ. ಸೇಮ್ ಈಸಿಯಾಗಿ ಬರುತ್ತೆ. ಅಂದರೆ 6% ಇನ್ಕ್ರೀಸ್ ಆಯ್ತು ಅನ್ಕೊಳ್ಳಿ 2 ಇಯರ್ಸ್. ಸೊ ಏನಾಯ್ತು ಇದು 2 ಇಯರ್ಸ್ಗೆ, 3 ಇಯರ್ಸ್ದು ಹೇಳ್ತೀನಿ ಓಕೆನಾ ಅಂತ ಹೇಳೋಣ, ಕೇಳಿಸ್ಕೊಬೇಡಿ. ಕ್ಲಿಯರ್? ಸೊ ಅಂದರೆ 6 × 2 ಏನಾಯಿತು 12 ಆಯಿತು, ಪ್ಲಸ್ a² ಅಂದರೆ 6² ಎಷ್ಟಾಯಿತು 36 ಆಯಿತು ಬೈ 100 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 12.36. ಸಿಂಪಲ್ ಏನೂ ಇಲ್ಲ. ಏನು ಮಾಡ್ತೀವಿ ಅಂದರೆ ಸೇಮ್ ಬಂದಾಗ 6ನ ಒಂದ್ಸಲ ಡಬಲ್ ಮಾಡಿ 12 ಆಯಿತು, 6ನ ಒಂದ್ಸಲ ಸ್ಕ್ವೇರ್ ಮಾಡಿ 36 ಆಯಿತು, ಡಿವೈಡೆಡ್ ಬೈ 100 ಮಾಡಿ. ಇಷ್ಟೇ ಬೇಸಿಕ್ಕು. ಕ್ಲಿಯರಾ? ಒಂದು ವೇಳೆ ಸರ್ 7% ಅಂದರೆ ಈಗ ಮಾಡ್ತೀರಾ? ಮಾಡಬೇಕು. ಹಿಂಗೆ ಒಂದ್ಸಲ ನಾವು ಡಬಲ್ ಮಾಡ್ತೀವಿ, ಏನು 14 ಆಯಿತು, ಪ್ಲಸ್ 7² ಅಂದ್ರೇನು 49 ಆಯಿತು, ಡಿವೈಡೆಡ್ ಬೈ 100 ಮಾಡಿದ್ರೆ 0.49. ಸೊ ಹಾಗಾದರೆ 7% 2 ಇಯರ್ಸ್ ಏನು 14.49 ಏನು 14.49. ಕ್ಲಿಯರಾ? ಅದೇ ಥರ ಒಂದು ವೇಳೆ 8% ಇನ್ಕ್ರೀಸ್ ಆಗ್ತಾ ಇದ್ರೆ ಸೇಮ್ ಏನೂ ಇಲ್ಲ. ಸೊ 8 ಡಬಲ್ ಎಷ್ಟು 16 ಆಯಿತು. ಸೊ 8² ಎಷ್ಟು 64 ಆಯಿತು, ಮುಗೀತು. ಕ್ಲಿಯರಾ? ಸೊ ಇದು ಸೇಮ್ಗೆ ಈಸಿ. 2a + a² / 100 ಮಾಡಿದ್ರೆ ನಮ್ಗೆ ಸಿಂಪಲ್ ಆಗಿ ಸೇಮ್ಗೆ ಬರುತ್ತೆ. ಡಿಫ್ರೆಂಟ್ಗೆ ಏನು a + b + a × b/100. ಒಂದು ವೇಳೆ ಮೊದಲನೇ ವರ್ಷ 7% ಇನ್ಕ್ರೀಸ್ ಆಯಿತು, ಎರಡನೇ ವರ್ಷ 8% ಇನ್ಕ್ರೀಸ್ ಆಯಿತು ಅಂದರೆ 7 + 8 ಪ್ಲಸ್ 7 × 8/100. ಕ್ಲಿಯರ್? ಸೊ 7 + 8 ಎಷ್ಟು 15 ಆಯಿತು, ಪ್ಲಸ್ 7 × 8 ಎಷ್ಟು 56 ಆಯಿತು, ಡಿವೈಡೆಡ್ ಬೈ 100. ಸೊ ಎಷ್ಟಾಯಿತು 15.56 ಆಯಿತು ಅಲ್ವಾ? ಸೊ ಸಿಂಪಲ್. ರೈಟ್? ಸೊ ಇದನ್ನೇ ನಾವು ಇನ್ನೂ ಈಸಿಯಾಗಿ ನಿಮಗೆ ಹೇಳ್ಬೋದು, ಬಟ್ ಮಾಡೋದೊಂದೇ, ಬಟ್ ಹೇಳ್ಬೋದು ಯಾವ ಥರ ಅಂದರೆ ರೈಟ್ ನೋಡಿ, ಒಂದ್ಸಲ ಪ್ಲಸ್ ಮಾಡಿದ್ರೆ 15 ಆಯಿತು, ಒಂದ್ಸಲ ಇಂಟು ಮಾಡಿದ್ರೆ 56 ಆಯಿತು. 56/100 ಎಷ್ಟು 0.56. ಇಷ್ಟು ಹಿಂಗೆ ಹೇಳ್ಬೋದು. ಮತ್ತೆ ಹೇಳೋಣ. ಓಕೆ ರೆಡಿನಾ? ಸೊ 9% ಮೊದಲನೇ ವರ್ಷ, ಎರಡನೇ ವರ್ಷ 8%. ಸರ್ ಈಗೇನಾಯಿತು? ಓಕೆ ಸೊ ಒಂದ್ಸಲ ಆ್ಯಡ್ ಮಾಡ್ತೀವಿ ಎಷ್ಟಾಯಿತು 17 ಆಯಿತು, ಒಂದ್ಸಲ ಮಲ್ಟಿಪಲ್ ಮಾಡ್ತೀವಿ ಎಷ್ಟಾಯಿತು 72 ಆಯಿತು, ಡಿವೈಡೆಡ್ ಬೈ 100 ಅಂದರೆ 0.72. ಸೊ ಹಾಗಾದ್ರೆ ಏನು 17.72. ಕ್ಲಿಯರ್? ಅದೇ ಥರ ಸರ್ ಬರೀ ಇನ್ಕ್ರೀಸ್ ಹೇಳ್ತಿದ್ದಾರೆ, ಡಿಕ್ರೀಸು ಹೇಳೋಣ. ರೈಟ್? ಸೊ 9% ಇನ್ಕ್ರೀಸ್ ಆಯಿತು, 8% ಡಿಕ್ರೀಸ್ ಆಯಿತು. ಕ್ಲಿಯರ್? ಸೊ ಫಾರ್ಮುಲಾ ಏನು a + b + a × b/100. ರೈಟ್? ಸೊ ಎನ ವ್ಯಾಲ್ಯೂ 9 ಅಂಡ್ ಬಿನ ವ್ಯಾಲ್ಯೂ -8. ಸೊ -8 ಪ್ಲಸ್ 9 × -8 ಡಿವೈಡೆಡ್ ಬೈ 100. ಸೊ 9ನಲ್ಲಿ 8 ಹೋದ್ರೆ ಎಷ್ಟಪ್ಪ 1, ಪ್ಲಸ್ 9 × 8 ಎಷ್ಟು 72. ಸೊ ಪ್ಲಸ್ ಇಂಟು ಮೈನಸ್ ಎಷ್ಟು -72 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಯಿತು 0.72 ಆಯಿತು. ಸೊ 1ನಲ್ಲಿ 0.72 ಹೋದ್ರೆ ಎಷ್ಟಪ್ಪ 0.28. ಸೊ ಪ್ರಾಫಿಟ್ ಅಲ್ಲ ನಷ್ಟನಾ? ಪ್ರಾಫಿಟ್ ಸರ್. ಯಾಕೆ? ನೆಗೆಟಿವ್ ಬಂದರೆ ಡಿಕ್ರೀಸು, ಪಾಸಿಟಿವ್ ಬಂದರೆ ಏನು ಬಂದಿಲ್ಲ ಅಂದರೆ ಪಾಸಿಟಿವ್ ಅಂತಲೇ ಅರ್ಥ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಕ್ಲಿಯರಾ? ಓಕೆನಾ? ಇಷ್ಟ.
ಸಿಂಪಲ್. ಇದನ್ನೇ ನಾವು ಸರ್ ಈ ತರ ಹೇಳಿದ್ರಲ್ಲ ಆ ತರ ನಾವು ಮಾಡ್ಬೋದಾ? ಯಾಕೆ ಮಾಡೋಕ್ಕಾಗಲ್ಲ? ಮಾಡ್ಬೋದು. ಸೊ ಇದು +9 ಇದು -8 ಓಕೆನಾ. ಸೊ ಒಂದ್ಸಲ ಆಡ್ ಮಾಡ್ತೀವಿ ಅಂದ್ರೆ 9 ಅಲ್ಲಿ 8 ಅಂದ್ರೆ 1 ರೈಟ್. ಒಂದ್ಸಲ ಮಲ್ಟಿಪಲ್ ಮಾಡ್ತೀವಿ 9 × 8 ಎಷ್ಟು 72 ಕ್ಲಿಯರ್. ಸೊ ಮೈನಸ್ ಇದ್ರೆ -72 ಬೈ 100 ಅಂದ್ರೆ 0.72 ಎಷ್ಟಾಯ್ತು 28 ಆಯ್ತು. ಯಾಕಾಗಲ್ಲ? ಆಗುತ್ತೆ. ಕ್ಲಿಯರಾ? ಓಕೆನಾ ರೈಟ್. ಸೊ ಅದೇ ತರ 3 ಇಯರ್ಸ್ಗಾದ್ರೆ ಇಲ್ಲಿ ನೋಡಿ 2 ಇಯರ್ಸ್ಗಾದ್ರೆ ಏನಪ್ಪ x + y + x × y ಬೈ 100 ಆರ್ a + b + a × b ಬೈ 100 ಆರ್ ಒಂದ್ಸಲ ಅಡಿಷನ್ನು ಒಂದ್ಸಲ ಮಲ್ಟಿಪಲ್ ಡಿವೈಡೆಡ್ ಬೈ 100 ಕ್ಲಿಯರ್. ಸೊ ಸೇಮ್ ಆದ್ರೆ 2a + a² ಬೈ 100 ಕ್ಲಿಯರಾ. ಇದು ಪ್ರಾಫಿಟ್ ಐ ಮೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 8% ಕಾಂಪೌಂಡ್ ಇಂಟ್ರೆಸ್ಟ್ 2 ಇಯರ್ಸ್ ಅಂದ್ರೆ ಸೇಮ್ 16.64 ಡೈರೆಕ್ಟ್ ಆಗಿ ಬಂತು. 16.64 ನಾವು ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಕ್ಲಿಯರ್ ಓಕೆನಾ ರೈಟ್. ಇಲ್ಲಿ ನೋಡಿ ನನ್ನ ಹತ್ರ 10,000 ಇದೆ ಅಲ್ವಾ, ನನ್ನ ಹತ್ರ 10,000 ಇದೆ. ಸೊ ಸ್ಯಾಲ್ರಿ 10,000 ಇದೆ ಅನ್ಕೊಳ್ಳಿ, ಇದಕ್ಕೆ 10% ಸ್ಯಾಲ್ರಿ ಎಕ್ಸ್ಟ್ರಾ ಮಾಡಿದ್ರೆ ಇದೆಷ್ಟಾಗುತ್ತೆ? ಆಗುತ್ತೆ 11,000 ಆಗುತ್ತೆ. ಇದಕ್ಕೆ ಮತ್ತೆ 10% ಮಾಡಿದ್ರೆ ಕ್ಲಿಯರ್ ಎಷ್ಟಾಗುತ್ತೆ? 1,21,000 ಆಗುತ್ತೆ. ಸರಿ 12,100 ಆಗುತ್ತೆ. ಆಗ ಎಷ್ಟಾಯ್ತು ಇದು? ಕ್ಲಿಯರ್. ಸೊ 2,100 ಈ ತರ ಮೊದಲನೇ ವರ್ಷ ಆ್ಯಡ್ ಆದ್ರೆ ಅದು ಇನ್ಕಮ್ಗೆ ಆ್ಯಡ್ ಆಗುತ್ತೆ. ಎರಡನೇ ವರ್ಷ ಅದೇನಾಗುತ್ತೆ? ಇನ್ಕಮ್ ಇಂದ ಆ ಪರ್ಸೆಂಟೇಜ್ ನಮ್ಗೆ ಬೇಕಾಗುತ್ತೆ. ಕ್ಲಿಯರ್. ಅದೇ ಅಲ್ವಾ ನಮ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಸಮೇತ ಬೇಕಾಗಿರೋದು ಅಲ್ವಾ. ಮೊದಲನೇ ವರ್ಷ ಬಡ್ಡಿ, ಎರಡನೇ ವರ್ಷ ಬಡ್ಡಿಗೆ ಬಡ್ಡಿ. ಇದು ಹಂಗೆ ಅಲ್ವಾ, ಮೊದಲನೇ ವರ್ಷ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಇನ್ಕ್ರೀಸ್ ಈಗ 10%, ಅಲ್ಲೂ ಸಮೇತ ಅಷ್ಟು ಬಡ್ಡಿಗೆ ಬಡ್ಡಿ. ಬೇಸಿಕ್ ಇದೆ ಓಕೆನಾ, ಎಲ್ರಿಗೂ ಕ್ಲಿಯರಾ ಸರ್? 2 ಇಯರ್ಸ್ ಸಿಂಪಲ್ ಆಗಿ ಹೇಳ್ಬಿಟ್ರಿ, 3 ಇಯರ್ಸ್ ಹೆಂಗೆ ಅಲ್ವಾ. ನಾವು ಇನ್ನೂ ಹೋಗಿಲ್ಲ, ನಾವು ಜಸ್ಟ್ ಇಂಟೀಜರ್ಸ್ ಅಲ್ಲಿ ಇದೀವಿ. ಅರ್ಥ ಆಗ್ತಿದ್ಯಾ? ಇಂಟೀಜರ್ಸ್ ಅಲ್ಲಿ ಇದೀವಿ. ಸೊ ನಾವು ಏನ್ ಹೇಳಿದ್ವಿ? 3 ಟೈಪ್ ಬರುತ್ತೆ. ನಾವು ಹೇಳಿರೋದು ಏನು? ಇನ್ನು 1ನೇ ಟೈಪು, ಇನ್ನು 2ನೇ ಟೈಪ್ ಇದೆ, 3ನೇ ಟೈಪ್ ಇದೆ, ಇನ್ನು ಬಹಳ ಕ್ವಶನ್ಸ್ ಇದಾವೆ. ಕ್ಲಿಯರಾ? ಹಾಗಾದ್ರೆ ಮಿಕ್ಸ್ಡ್ ಫ್ರಾಕ್ಷನ್ಸ್ ಹೆಂಗೆ? ಸೊ ಇದು ಸೊ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂದ್ರೆ 16 2/3 ಈ ತರ ಕೊಟ್ಟಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ರೇಷಿಯೋ ಮೆಥಡ್ ಅನ್ನ ಏನ್ ಹೇಳಿದ್ವಿ ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಕ್ಲಿಯರ್. 16 2/3% ಇನ್ಕ್ರೀಸ್ ಅಂದ್ರೆ 6:7. ನಿಮ್ಗೆ ಆಲ್ರೆಡಿ ಇವೆಲ್ಲಾನು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಫಸ್ಟ್ ಕ್ಲಾಸಲ್ಲಿ ನಾವು ತುಂಬಾ ಹೇಳಿದ್ವಿ ಇದನ್ನ. ಓಕೆನಾ ಕ್ಲಿಯರಾ? ನೆಕ್ಸ್ಟು 8 1/3 ಅಂದ್ರೆ 25/300 ಅಂದ್ರೆ ಎಷ್ಟು? 1/12 ಅಂದ್ರೆ 12 ಇರೋದು ಇನ್ಕ್ರೀಸ್ ಅಂದ್ರೆ 13 ಆಗುತ್ತೆ, ಡಿಕ್ರೀಸ್ ಅಂದ್ರೆ 12 ಇರೋದು 11 ಆಗುತ್ತೆ. ಇಷ್ಟೇ ಬೇಸಿಕ್ಕು. ಅರ್ಥ ಆಗ್ತಿದ್ಯಾ? ಕ್ಲಿಯರ್. ಅದೇ ತರ 6 1/4 ಅಂದ್ರೆ ಎಷ್ಟು? ಗೊತ್ತಿಲ್ಲ ಅಂದ್ರೆ ನೋಡಿ, 4 6 24 + 1 25/400 ಅಂದ್ರೆ 1/16. ಸೊ 16 ಇರೋದು ಇನ್ಕ್ರೀಸ್ ಅಂದ್ರೆ 17 ಆಗುತ್ತೆ, ಡಿಕ್ರೀಸ್ ಅಂದ್ರೆ 15 ಆಗುತ್ತೆ. ಇಷ್ಟೇ. ಕ್ಲಿಯರ್ ಆಗ್ತಿದ್ಯಾ? ಎಲ್ರಿಗೂ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಕ್ಲಿಯರ್. ಮಿಕ್ಸ್ಡ್ ಫ್ರಾಕ್ಷನ್ ಬಂದ್ರೆ ನಾವ್ ಏನ್ ಮಾಡ್ಬೇಕು? ರೇಷಿಯೋ ಮೆಥಡ್ ಹೋಗ್ಬೇಕು. ಇಂಟೀಜರ್ಸ್ ಬಂದ್ರೆ ನಾವ್ ಏನ್ ಮಾಡ್ಬೇಕು? ಸಕ್ಸೆಸಿವ್ ನ ಫೈಂಡ್ ಔಟ್ ಮಾಡಬೇಕು. ಇನ್ನು ಉಳಿದಿರೋದೇನು? 3ನೇದು ಬೇಸ್. ಬೇಸು ನಿಮ್ಮಿಷ್ಟ, ಬೇಸ್ ನಿಮ್ಮಿಷ್ಟ. ಸೊ 10% ಅಂದ್ರೆ ಏನಪ್ಪಾ? 10:11 ಇನ್ಕ್ರೀಸ್ ಆಯ್ತು, 10:11. ಸೊ ಎಷ್ಟಾಗುತ್ತೆ? 100 ಇರೋದು 121 ಆಗುತ್ತೆ. ಓಕೆನಾ? ಅದೇ ತರ ಇಲ್ಲಿ ಸಕ್ಸೆಸಿವ್ ಮಾಡಿದೀವಿ ಅನ್ಕೊಳ್ಳಿ, ಅದೇ ಬರುತ್ತೆ. 2a + a² ಬೈ 100 ಮಾಡಿದ್ರೆ 20 + 100/100 ಎಷ್ಟು? 21. ಅದೇ ಆನ್ಸರ್ ಬರುತ್ತೆ. ಕ್ಲಿಯರ್. ಸೊ ಈ ತರ ಬಂದ್ರೆ ಅದು ನಿಮ್ಮ ಇಷ್ಟ, ನೀವು ಸಕ್ಸೆಸಿವ್ ಆದ್ರೂ ಮಾಡ್ಬೋದು, ನಾವು ಇದಾದ್ರೂ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಸಕ್ಸೆಸಿವ್ ಮಾಡಿದ್ರೆ ಬೆಸ್ಟ್, ಈಸಿಯಾಗಿ ನಿಮ್ಗೆ ಪರ್ಸೆಂಟೇಜ್ ಸಿಗ್ಬಿಡುತ್ತೆ. ಓಕೆ, ಎವ್ರಿವನ್ ಕ್ಲಿಯರ್? ಕ್ಲಿಯರ್ ಓಕೆನಾ? ಓಕೆನಾ ಇಲ್ವಾ? 3 ಇಯರ್ಸ್ ನೋಡ್ಬೇಡ. 3 ಇಯರ್ಸ್ ಸಕ್ಸೆಸಿವ್ ಹೆಂಗೆ? ಹಾಗಾದ್ರೆ 3 ಇಯರ್ಸ್ ಸಕ್ಸೆಸಿವ್ ಹೆಂಗಂದ್ರೆ x + y + z ಪ್ಲಸ್ xy ಪ್ಲಸ್ yz ಪ್ಲಸ್ zx ಡಿವೈಡೆಡ್ ಬೈ 100 ಪ್ಲಸ್
ಎಕ್ಸ್ ವೈ ಝೆಡ್ ಡಿವೈಡ್ ಬೈ 10,000 ಇದು 3 ಇಯರ್ಸ್ಗೆ ನೆನ್ಪಿಟ್ಕೋಬೇಕು. ಕ್ಲಿಯರ್? ನಾವಿಲ್ಲಿ ಏನು ಮಾಡ್ತೀವಿ ಅದೇ ಅಲ್ಲಿ ಕಾಂಪೌಂಡ್ ಟೆಸ್ಟಲ್ಲಿ ಯೂಸ್ ಆಗುತ್ತೆ, ರೈಟ್? ಸೊ ಇದನ್ನ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಡಿವೈಡ್ ಬೈ 100 ಪ್ಲಸ್ ಎ ಬಿ ಸಿ ಡಿವೈಡ್ ಬೈ 10,000 ಅಂತ ನಾವು ಬರೀತೀವಿ. ಓಕೆನಾ? ಕ್ಲಿಯರ್? ಸೊ ಹಾಗಾದ್ರೆ 5 ಮೊದಲನೇ ವರ್ಷ 5% ಇನ್ಕ್ರೀಸು, ಎರಡನೇ ವರ್ಷ 5% ಇನ್ಕ್ರೀಸು, ಮೂರನೇ ವರ್ಷ 5% ಇನ್ಕ್ರೀಸು. ಕ್ಲಿಯರ್? ಸೊ 5 ಬಂದ್ರೆ ನಿಮ್ಮಿಷ್ಟ, ನೀವು ಹಿಂಗ್ ಬೇಕಾದ್ರೂ ಮಾಡಿ ಸೊಲ್ಯೂಷನ್ ಬರುತ್ತೆ. ಓಕೆನಾ? ಸೊ ನಾವು ಇವೆಲ್ಲ ಮಾಡಬಾರ್ದು, ನಿಮ್ಗೆ ಬಯಟ್ ಮಾಡಿಸ್ತೀನಿ ನಾನು, ಒಂದು ಚಾರ್ಟ್ ಕೊಡ್ತೀನಿ. ಓಕೆನಾ? ಸೊ ಇಲ್ಲ 7% 5% ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. 7% ಇಂಟೀಜರ್ಸ್ ಅಂತ ನಾವೇನ್ ಮಾಡಬೇಕು, ಸಕ್ಸಸಿವ್ ಮಾಡಬೇಕು. ಕ್ಲಿಯರ್? ಸೊ 5%, 10%, 20% ಇವೆಲ್ಲ ನಾವೇನ್ ಮಾಡಬೇಕು, ರೇಷಿಯೋ ಮೆಥಡ್ ಅನ್ನು ಮಾಡ್ಬೋದು. ನಮಗೆ ರೇಷಿಯೋಸ್ ಈಸಿ ನೆನಪಿರುತ್ತೆ ಹಾಗಾಗಿ. ಕ್ಲಿಯರ್? ಸೊ ನಿಮ್ಗೆ 5 ಬೇಕಾ, ಮಾಡೋಣ ತಗೊಳ್ಳಿ. 5 + 5 + 5 ಎಷ್ಟಾಯ್ತು, 15 ಆಯಿತು. ಪ್ಲಸ್ 5 × 5 25 + 25 + 25 75 ಆಯಿತು ಡಿವೈಡ್ ಬೈ 100, ರೈಟ್? ನೆಕ್ಸ್ಟ್ 5 × 5 × 5 125 ಆಯಿತು ಡಿವೈಡ್ ಬೈ 10,000 ಮೀನ್ಸ್ 0.0125, ರೈಟ್? ಇದು 0.75. ಓಕೆನಾ? ಸೊ 15.75.0125 ಹಾಗಾದ್ರೆ ಎಷ್ಟಾಯಿತು, 15.762. ಓಕೆನಾ? ಕ್ಲಿಯರ್? ಸೊ ಹಾಗಾದ್ರೆ ಸೇಮ್ ಬಂದ್ರೆ ಯಾವ ಥರ, ಡಿಫ್ರೆಂಟ್ ಬಂದ್ರೆ ಯಾವ ಥರ, ಇದಕ್ಕೂ ಏನಾದರೂ ಇದೆಯಾ? ಇದೆ, ಡೆಫಿನೆಟ್ಲಿ ಇದೆ. ನೋಡಿ, ಸೇಮ್ ಬಂದ್ರೆ 3a ಸ್ಕ್ವೇರ್ a ಕ್ಯೂಬ್ ಡಿವೈಡ್ ಬೈ 100 and this is 10,000. ಈಗ 8 ಬಂತಲ್ವಾ, ಸೊ ಅದನ್ನೇ ಮಾಡೋಣ. ಓಕೆನಾ? ಸೊ 3 × 5 ಎಷ್ಟು, 15 ಆಯಿತು. ಬಾರ್ 3 × a ಸ್ಕ್ವೇರ್ ಎಷ್ಟಾಯಿತು, 25. ಓಕೆನಾ? ಸೊ 25 × 3 ಎಷ್ಟಾಯಿತು, 75 ಡಿವೈಡ್ ಬೈ a ಕ್ಯೂಬ್ ಅಂದರೆ 125. ಕ್ಲಿಯರ್? ಸೊ 10,000 ಅಂದ್ರೆ 0.025 ಬೈ 100 ಅಂದರೆ 0.75. ಅದೇ ಆನ್ಸರೇ ಬರುತ್ತೆ. ಸೊ ಇದು ಸೇಮ್ ರೇಷಿಯೋ ಇದ್ರೆ ಮಾತ್ರ. ಕ್ಲಿಯರ್? ಸೊ ಡಿಫ್ರೆಂಟ್ ಇದ್ರೆ ಅದೇ ಮಾಡಬೇಕಾಗುತ್ತೆ ನಾವು. x + y + z + xy + yz + zx, ಕ್ಲಿಯರ್? ಡಿವೈಡ್ ಬೈ 100 + xy z ಡಿವೈಡ್ ಬೈ 10,000. ಓಕೆನಾ? ಈಗ ಒಂದು ಕ್ವಶನ್ ಮಾಡೋಣ. ಸೊ ಇದು 5, ಇದು 6, ಇದು 7 ಅನ್ಕೊಳ್ಳಿ. 3 ಇಯರ್ದು. ಮೊದಲನೇ ವರ್ಷ 5 ವರ್ಷ 5 ಇನ್ಕ್ರೀಸ್ ಆಗುತ್ತೆ, ಸೆಕೆಂಡ್ 6 ಇನ್ಕ್ರೀಸ್ ಆಗುತ್ತೆ, ಥರ್ಡ್ 7 ಇನ್ಕ್ರೀಸ್ ಆಗುತ್ತೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಡಿಕ್ರೀಸ್ ಬೇಕಂದ್ರೂ ಆಗ್ಬೋದು, ನಾವು ಅಲ್ಲಿ ಡಿಕ್ರೀಸ್ ಅಂದರೆ ಮೈನಸ್ ಮಾಡ್ಕೋಬೇಕು ಅಷ್ಟೇ. ಓಕೆನಾ? ಸೊ ಎಷ್ಟಾಯ್ತು, ಇದು 18 ಆಯಿತು. ಪ್ಲಸ್ xy ಅಂದರೆ 30, yz ಅಂದರೆ 42, 7 × 6. ಓಕೆನಾ? ಸೊ zx ಅಂದರೆ 35 ಡಿವೈಡೆಡ್ ಬೈ 100 ಪ್ಲಸ್ xyz ಅಂದರೆ 5 × 6 30, 30 × 7 ಕ್ಲಿಯರ್? ಸೊ 18 ಪ್ಲಸ್ 18 ಪ್ಲಸ್ ಇದೆಷ್ಟಾಯ್ತು, ಇದು 30 ಅಲ್ವಾ? ಓಕೆ, 30 + 35 65 ಆಯಿತು. 65 ಆಯಿತು. ಸೊ 7 110 ಆಯಿತು. ಕ್ಲಿಯರ್? ಪ್ಲಸ್ 0.021 ಆಯಿತು. ಕ್ಲಿಯರ್? ಸೊ ಇದೆಷ್ಟಾಯಿತು, 1.17 ಆಯಿತು. ಸೊ ಇಷ್ಟು ಅಡಿಷನ್ ಮಾಡಿದ್ರೆ ನಮಗೆ 3 ಇಯರ್ದು ಸಿಗುತ್ತೆ. ಕ್ಲಿಯರ್? ಸೊ ಇಷ್ಟು ಥಿಯರಿ ಈಗ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಓಕೆನಾ? ಸೊ ನಾವೀಗ ಏನು ಮಾಡೋಣ, ಕ್ವಶನ್ಸ್ ಅನ್ನು ಪಟ 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 ಮಾಡಿಬಿಡೋಣ. ಓಕೆನಾ? ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಅದನ್ನು ಸಮೇತ ಹೇಳ್ಬಿಡ್ತೀನಿ. ಕ್ಲಿಯರ್? ಒಂದು ವೇಳೆ ಸೇಮ್ ರೇಷಿಯೋ ಒಂದ್ಸಲ ಇನ್ಕ್ರೀಸ್ ಆಯಿತು, ಒಂದ್ಸಲ ಡಿಕ್ರೀಸ್ ಆಯ್ತು ಅಂದರೆ ಡೈರೆಕ್ಟ್ ಏನಪ್ಪ, x²/100 ಆಲ್ವೇಸ್ ಡಿಕ್ರೀಸ್ ಅಲ್ಲೇ ಆಗುತ್ತೆ. ಏನು, ಫಾರ್ ಎಕ್ಸಾಂಪಲ್ 25² ಒಂದ್ಸಲ ಮೈನಸ್ ಆಯಿತು, ಒಂದ್ಸಲ ಪ್ಲಸ್ ಆಯ್ತು ಅನ್ಕೊಳ್ಳಿ. ಸೊ ಇದ್ರ ಸ್ಕ್ವೇರ್ ಡಿವೈಡ್ ಬೈ 100 ಅಂತ ಅರ್ಥ. x²/100 625 ಡಿವೈಡೆಡ್ ಬೈ 100. ಸೊ ಎಷ್ಟು, 6.25 ಆಲ್ವೇಸ್ ಮೈನಸ್ ಆಗಿರುತ್ತೆ. ಏನಾಗಿರುತ್ತೆ, ಆಲ್ವೇಸ್ ಮೈನಸ್ ಆಗಿರುತ್ತೆ. ಪ್ರೂವ್ ಮಾಡಬೇಕಾ, ಮಾಡೋಣ. ಒಂದೇ ಕ್ವಶನ್ ಅಲ್ವಾ, ಮಾಡಿಬಿಡೋಣ ನಮ್ಮ ಹುಡುಗರಿಗೋಸ್ಕರ. ಸೊ 5% ಯಾವುದಾದ್ರೂ ತಗೊಳ್ಳಿ. ಓಕೆನಾ? 5% ಅನ್ಕೊಳ್ಳಿ. ಕ್ಲಿಯರ್? ಸೊ 5% ಇನ್ಕ್ರೀಸ್ ಆಗುತ್ತೆ, ಎಷ್ಟಾಗುತ್ತೆ, 10 ಅನ್ಕೊಳ್ಳಿ. ನಿಮ್ಗೆ ಈಸಿ ಆಗುತ್ತೆ. ಓಕೆನಾ?
10 ಅನ್ಕೊಳ್ಳಿ, 10% ಒಂದ್ಸಲ ಇನ್ಕ್ರೀಸ್ ಆಗುತ್ತೆ, ಅದು 110 ಆಯಿತು. ಇನ್ನೊಂದ್ಸಲ 10% ಡಿಕ್ರೀಸ್ ಆಗಿರುತ್ತೆ. ಸೊ ಎಷ್ಟಾಯಿತು, 110ಗೆ 10% 11 ಆಯಿತು. ಸೊ ಡಿಕ್ರೀಸ್ ಆದರೆ ಎಷ್ಟಾಯಿತು, 99 ಆಯಿತು. ಸೊ ಎಷ್ಟು ಮೈನಸ್ ಆಯಿತು, 1 ಅಲ್ವಾ. ಸೊ ಅದನ್ನೇ 10% ಒಂದ್ಸಲ ಇನ್ಕ್ರೀಸ್ ಆಗಿದೆ, 10% ಒಂದ್ಸಲ ಡಿಕ್ರೀಸ್ ಆಗಿದೆ ಅಂದರೆ 10² 100 ಮಾಡಿದ್ರೆ ಎಷ್ಟು ಬರುತ್ತೆ, 1 ಬರುತ್ತೆ. ಕ್ಲಿಯರ್. ಆಲ್ವೇಸ್ ಅಂತ ಹೇಳಿದೆ ನಾನು, ಡಿಕ್ರೀಸ್ ಅಂತ ಹೇಳಿದೆ. ಕ್ಲಿಯರ್. ಸೊ 100ಗೆ 99 ಎಷ್ಟು ಡಿಕ್ರೀಸ್ ಇದೆ, 1 ಡಿಕ್ರೀಸ್ ಇದೆ. ಕ್ಲಿಯರಾ. ಸೊ ಲೆಟ್ಸ್ ಸ್ಟಾರ್ಟ್ ಕ್ವಶನ್ಸ್. Right? Okay. Two successive price increase of 25% and 25% of an article equivalent to single price increase of ಅಂತ ಕೇಳಿದ್ದಾರೆ. ಓಕೆ. ಒಂದು ವಸ್ತುವಿನ ಬೆಲೆ ಮೇಲೆ ಸತತವಾಗಿ 2 ಬಾರಿ 25% ಮತ್ತು 25% ರಷ್ಟು ಬೆಲೆ ಏರಿಕೆ ಆದರೆ ಅದು ಈ ಕೆಳಗಿನ ಯಾವುದಕ್ಕೆ ಸಮಾನವಾದ ಏಕೈಕ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದ್ದಾರೆ. ಸೊ ಬೇಸಿಕ್. ಓಕೆನಾ. ಸೊ ಮೊದಲನೇ ವರ್ಷ ಇನ್ಕ್ರೀಸ್ ಆಗುತ್ತೆ, ಎರಡನೇ ವರ್ಷನೂ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ರೈಟ್. ಸೊ ಏನು ಸಬ್ಸ್ಟಿಟ್ಯೂಟ್, x ಪ್ಲಸ್ y ಪ್ಲಸ್ x ಇಂಟು y ಬೈ 100. ಕ್ಲಿಯರಾ. ಸೊ 25 ಇಂಟು 25 ಡಿವೈಡೆಡ್ ಬೈ 100 ಮಾಡಿದ್ರೆ 50 ಪ್ಲಸ್ 25² ಎಷ್ಟಾಯಿತು, 625. ಅಂದರೆ 625 ಡಿವೈಡ್ ಬೈ 100 ಎಷ್ಟು, 6.25. ಸೊ ಆನ್ಸರ್ ಎಷ್ಟು, 56.25. ಇದು ಬೇಸಿಕ್. ನಾವು ಡೈರೆಕ್ಟಾಗಿ ಮಾಡಬೇಕಂದ್ರೆ ಇದನ್ನ, ಓಕೆನಾ. ಸೇಮ್ ಇದ್ರೆ ನಾವೇನು ಮಾಡ್ತೀವಿ, 2a ಪ್ಲಸ್ a² ಬೈ 100 ಅಲ್ವಾ. 2 ಇಂಟು 25 ಎಷ್ಟು, 50 ಆಯಿತು. ಪ್ಲಸ್ a² ಎಷ್ಟು, 625 ಆಯಿತು. ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟು, 625 ಡಿವೈಡ್ ಬೈ 100 6.25. ದಟ್ ಈಸ್ 50 ಪ್ಲಸ್ 6.25 56.25. ಸೇಮ್ ಇದ್ರೆ ನಾವು ಈ ಮೆಥಡನ್ನು ಮಾಡಬೇಕು, ಡಿಫ್ರೆಂಟ್ ಇದ್ರೆ ನಾವು ಈ ಮೆಥಡನ್ನು ಮಾಡಬೇಕು. ಕ್ಲಿಯರ್. If Arun's salary was decreased by 50% and subsequently increased by 50%, then how much percent did he lose ಅಂತ ಕೇಳಿದ್ದಾರೆ. ಅರುಣನ ಸಂಬಳ 50ರಷ್ಟು ಕಡಿಮೆ ಮಾಡಿ. ಕ್ಲಿಯರ್. ಇಲ್ಲಿ ನೋಡಿ, ನೀವು ಕಾಮನ್ ಆಗಿ ಮಾಡ್ತೀರಾ, ಇದನ್ನೇ ನಾವು 5 ಮೆಥಡಲ್ಲಿ ಮಾಡ್ಬೋದು. ಈ ಥರ ಕ್ವಶನ್ಸ್ನ 5 ಮೆಥಡಲ್ಲಿ ಮಾಡ್ಬೋದು. ಕ್ಲಿಯರ್. ಸೊ 50% ಕಡಿಮೆ ಅಂದರೆ 50 ಆಯಿತು. ಕ್ಲಿಯರ್. ಮತ್ತೆ 50% ಇನ್ಕ್ರೀಸು, ಇದಕ್ಕೆ 50% ಅಂದರೆ ಏನು, 25 ಅಲ್ವಾ. 25 ಜಾಸ್ತಿ ಅಂದರೆ ಎಷ್ಟಾಯಿತು, 75 ಆಯಿತು. ಸೊ ಟೋಟಲ್ ಎಷ್ಟು, 100 ಇಂದ 75 ಅಂದರೆ ಎಷ್ಟು ಡಿಕ್ರೀಸ್ ಆಗಿದೆ, 25% ಡಿಕ್ರೀಸ್ ಆಗಿದೆ. ಆನ್ಸರ್ ಬಂತಾ. ಕ್ಲಿಯರ್. ಇದೇ ನಮ್ಮ ಮೆಥಡಲ್ಲಿ ಮಾಡಬೇಕಂದ್ರೆ 2a ಪ್ಲಸ್ a² ಬೈ 100 ದಟ್ ಈಸ್, ಸರಿ ಡಿಕ್ರೀಸ್ ಅಲ್ವಾ. ಸರಿ ಮಾಡ್ಬೋದು. 2a ಅಂದರೆ ಎಷ್ಟು, 100 ಆಯಿತು. ಪ್ಲಸ್ ಅಲ್ವಾ. ಸೊ ಒಂದ್ಸಲ ಪ್ಲಸ್ ಇದೆ, ಒಂದ್ಸಲ ಮೈನಸ್ ಇದೆ, ಇಲ್ಲಿ ಏನು ಬರುತ್ತೆ, ಮೈನಸ್ಸೇ ಬರುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ a² ಅಂದರೆ 50² 2500 ರೈಟ್. ಸೊ 2500 ಡಿವೈಡ್ ಬೈ 100 ಎಷ್ಟು, 25 ಏನಾಯಿತು, 75 ಆಯಿತು. ಕ್ಲಿಯರ್. ಸೊ ಇನ್ನೂ ಮಾಡ್ಬೋದು ಯಾವ ಥರ, x ಪ್ಲಸ್ ವೈ ಪ್ಲಸ್ x ಇಂಟು ವೈ ಬೈ 100. ಕ್ಲಿಯರಾ. ಸೊ ಒಂದ್ಸಲ ಡಿಕ್ರೀಸ್ ಆಗಿದೆ ಅಂದರೆ ಇದು -50, ಒಂದ್ಸಲ ಇನ್ಕ್ರೀಸ್ ಆಗಿದೆ ಅಂದರೆ ಇದು +50. ಕ್ಲಿಯರಾ. ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಮೈನಸ್. ನೆಕ್ಸ್ಟು 50 ಇಂಟು 50 ಡಿವೈಡೆಡ್ ಬೈ 100. ಇದು ಹೋಯ್ತು, 0 0 0 0 ಹೋಯ್ತು. 5 ಇಂಟು 5 ಎಷ್ಟು, -25. ಮೈನಸ್ ಬಂದ್ರೇನು ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಕ್ಲಿಯರಾ. ಹಿಂಗೂ ಮಾಡ್ಬೋದು. ಆರ್ ನೀವು ರೇಷಿಯೋ ಮೆಥಡು ಅದನ್ನು ನಾವು ಸಮೇತ ಮಾಡ್ಬೋದು. ಬಟ್ ಇವೆಲ್ಲನೂ ಏನು, ಇವೆಲ್ಲನೂ ಸಮೇತ ವೇಸ್ಟ್. ಕ್ಲಿಯರ್. ಸೊ ಇಲ್ಲಿ ಬೇಸ್ ಬಂದಿದ್ರೆ ಡೈರೆಕ್ಟಾಗಿ ನಮಗೇನು 2a ಪ್ಲಸ್ a² ಬೈ 100 ಬರುತ್ತೆ, x ಪ್ಲಸ್ ವೈ ಪ್ಲಸ್ x ಇಂಟು ವೈ ಬೈ 100 ಬರುತ್ತೆ. ಆರ್ ಸೇಮ್ ಒಂದ್ಸಲ ಈಕ್ವಲ್, ಸೇಮ್ ಒಂದ್ಸಲ ಡಿಕ್ರೀಸ್ ಆದರೆ ನಾನು ನಿಮ್ಗೆ ಡೈರೆಕ್ಟಾಗಿ ಶಾರ್ಟ್ಕಟ್ ಹೇಳಿದ್ದೀನಿ, ಏನು, x² ಬೈ 100 ಒಂದೇ ಸಲ ಇನ್ಕ್ರೀಸು, ಒಂದು ಡಿಕ್ರೀಸ್ ಆದರೆ ಸೇಮ್ ವ್ಯಾಲ್ಯೂ ಮಾತ್ರ. ಸೊ ಎಷ್ಟು, 50² ಅಂದರೆ 2500 ಡಿವೈಡೆಡ್ ಬೈ 100 ಮಾಡಿದ್ರೆ 20 ಹೋಯಿತು. ಆಲ್ವೇಸ್ ಡಿಕ್ರೀಸ್. ಸೊ 25 ಆಯಿತು. ಇದನ್ನೇ ನಾವು ರೇಷಿಯೋ ಮೆಥಡ್ ಮಾಡಿದ್ರೆ ಅದು ಬರುತ್ತೆ. ಒಂದ್ಸಲ ಡಿಕ್ರೀಸ್ ಅಂದರೆ 2 ಇರೋದು 1 ಆಯಿತು, ಒಂದ್ಸಲ ಇನ್ಕ್ರೀಸ್ ಅಂದರೆ 2 ಇರೋದು 3 ಆಯಿತು. 50% ಏನಂದ್ರೆ 1/2. ಕ್ಲಿಯರ್. ಸೊ ಇದೇನಾಯ್ತಪ್ಪ, 4 ಆಯಿತು. ಇದೇನಾಯ್ತಪ್ಪ, 3 ಆಯಿತು. ಸೊ ಎಷ್ಟು ಡಿಫ್ರೆನ್ಸ್, 1/4 ಅಂದರೆ ಎಷ್ಟು, 25% ಕಮ್ಮಿ ಆಗಿದೆ. ಕಮ್ಮಿ ಹೆಂಗೆ ಗೊತ್ತಾಗುತ್ತೆ, ಈ ವ್ಯಾಲ್ಯೂಗಿಂತ ಈ ವ್ಯಾಲ್ಯೂ ಚಿಕ್ಕದಿದ್ರೆ ಅದು ಕಮ್ಮಿ ಆದಂಗೆ. ಈಗ 4 ಇರೋದು 3 ಆಗಿದೆ ಅಂದರೆ ಏನಾಗಿದೆ, ಕಮ್ಮಿ ಆದಂಗೆ. ಕ್ಲಿಯರ್. ರೈಟ್. ನಿಮಗೆ ಈಗ ಅರ್ಥ ಆಯಿತು ಅನ್ಕೊಳ್ತೀನಿ. ರೈಟ್. ಇಷ್ಟೇ. ಸೊ ಇಂಟೀಜರ್ಸ್ ಬಂದರೆ ಸಕ್ಸೆಸಿವ್, ಮಿಕ್ಸ್ಡ್ ಬಂದರೆ ರೇಷಿಯೋ. ಕ್ಲಿಯರ್. ಓಕೆ. ದ ಸ್ಯಾಲರಿ ಆಫ್ ಆನ್ ಎಂಪ್ಲಾಯ್ ಈಸ್ ಇನ್ಕ್ರೀಸ್ಡ್ ಬೈ 10% ಅಂಡ್ ದೆನ್ ಇನ್ಕ್ರೀಸ್ಡ್ ಸ್ಯಾಲರಿ ಈಸ್ ರೆಡ್ಯೂಸ್ಡ್ ಬೈ 10%. ದ ಪರ್ಸೆಂಟೇಜ್ ಲಾಸ್ ಇನ್ ದ ಸ್ಯಾಲರಿ ಆಫ್ ದ ಎಂಪ್ಲಾಯ್ ಈಸ್ ಅಂತ ಕೇಳಿದ್ದಾರೆ. ಓಕೆ.
ಒಬ್ಬ ನೌಕರನ ಸಂಬಳವನ್ನು 10% ಹೆಚ್ಚಿಸಲಾಗುತ್ತದೆ. ಓಕೆ, ನಂತರ 10% ಸಂಬಳವನ್ನು ಕಡಿತಗೊಳಿಸಲಾಗುತ್ತದೆ. ಹಾಗಾದ್ರೆ ಆ ನೌಕರನ ಸಂಬಳ ಹಾಗೂ ಶೇಕಡಾವಾರು ನಷ್ಟು ಎಷ್ಟು ಅಂತ ಕೇಳಿದ್ರು. ಓಕೆ, ಸೊ ಸೇಮ್ ಇದ್ರೆ ನಾವೇನ್ ಮಾಡ್ತೀವಿ, x² / 100. ಸೊ 10² / 100 ಎಷ್ಟು, 100/100 ಆಗುತ್ತೆ. ಓಕೆನಾ, 1 ಆಗುತ್ತೆ. ಆಲ್ವೇಸ್ ಏನು ಈ ತರ ಪ್ರಶ್ನೆ ಅಂದ್ರೆ ಈಸಿ. ಈ ಎಲ್ಲಾ ಪ್ರಶ್ನೆಗಳು ಸಮೇತ ನೀವು ನೋಡ್ಬೋದಲ್ವಾ, ಕ್ವಶನ್ ಇದೆ ಇಲ್ಲಿ ನೋಡಿ. ಓಕೆನಾ, ಸೊ ಸಾರಿ ಎಲ್ಲದಕ್ಕೂ ಮಿಸ್ ಆಗಿ ಇದೇ ಬಿದ್ದಿದೆ. ಓಕೆನಾ, ಎಲ್ಲ ಪ್ರಶ್ನೆಗಳು ಸಮೇತ ಇನ್ನೊಂದು ಪ್ರಶ್ನೆಗಳು. ಓಕೆನಾ, ದಯವಿಟ್ಟು ಒಂದ್ಸಲ ಇದು ಮಾಡ್ಕೊಳ್ಳಿ, ನಾವು ನೆಕ್ಸ್ಟ್ ಇಂದ ಕರೆಕ್ಷನ್ ಮಾಡ್ಕೊತೀನಿ. ರೈಟ್, ಓಕೆನಾ. A number was mistakenly increased by 25% instead of decreased by 20%. By what percent is the final result more than the correct value ಅಂತ ಕೇಳಿದ್ದಾರೆ. ಓಕೆ, ಒಂದು ಸಂಖ್ಯೆಯನ್ನು 20% ಕಡಿಮೆ ಮಾಡುವ ಬದಲು ತಪ್ಪಾಗಿ 25% ಹೆಚ್ಚಿಸಲಾಗಿದೆ. ಅಂದ್ರೆ ಇದೆ, ಇದನ್ನ 20% ಕಡಿಮೆ ಮಾಡಬೇಕಿತ್ತು, ಬಟ್ ಅವ್ರು ಏನ್ ಮಾಡ್ತಿದ್ದಾರೆ, 25% ಜಾಸ್ತಿ ಮಾಡಿದ್ದಾರೆ. ಹಾಗಾದ್ರೆ ಅಂತಿಮ ಫಲಿತಾಂಶವು ಸರಿಯಾದ ಮೌಲ್ಯಕ್ಕಿಂತ ಎಷ್ಟು ಶೇಕಡ ಹೆಚ್ಚಾಗಿದೆ? ಹೆಚ್ಚೇ ಇದೆ ಅಲ್ವಾ, ಎಷ್ಟು ಹೆಚ್ಚಾಗಿದೆ? 45. ಎಷ್ಟು ಇರಬೇಕಿತ್ತು? 80. ಪರ್ಸೆಂಟೇಜ್ ಬೇಕಂದ್ರೆ 100 ಅಲ್ವಾ. ಸೊ 5 ಜಾ, ಸೊ 4 ಜಾ. ಕ್ಲಿಯರ್? ಓಕೆ, ಹಿಂಗೆ ಮಾಡೋಣ ತಗೊಳ್ಳಿ. ಓಕೆನಾ, 4 1 ಜಾ 4, 11 ಜಾ 44 ಆಯಿತು. ನೆಕ್ಸ್ಟ್ ಉಳಿತು 10 ಉಳಿತು, ಪಾಯಿಂಟ್ ಬುಕ್ ಮಾಡಿದ್ರೆ 2 ಆಯಿತು. ನೆಕ್ಸ್ಟ್ ಉಳಿತು 20 ಮೀನ್ಸ್ 925. ಕ್ಲಿಯರ್? ಓಕೆ ಸರ್. 11 × 5 55 ಆಯಿತು. 0.25 × 5 1.25 ಆಯಿತು. 55 + 1.25 ಎಷ್ಟು? 56.25. ಬೇಸಿಕ್ ಕ್ವಶನ್. ಓಕೆನಾ, ರೈಟ್. ಓಕೆ ಸರ್. In a company, all employees are getting equal wages. If the number of employees is increased by 20% and their wages per head are decreased by 18%, what is the percentage decrease in total wages ಅಂತ ಕೇಳಿದರು. ಒಂದು ಕಂಪನಿಯಲ್ಲಿ ಎಲ್ಲಾ ಉದ್ಯೋಗಗಳಿಗೆ ಸಮಾನವಾದ ವೇತನವನ್ನು ನೀಡಲಾಗುತ್ತಿದೆ. ಎಲ್ರಿಗೂ ಏನ್ ಮಾಡ್ತಿದ್ದಾರೆ, ಸಮಾನ ಒಂದು ಸ್ಯಾಲರಿ ಕೊಡ್ತಾ ಇದ್ದಾರೆ. ಉದ್ಯೋಗಿಗಳ ಸಂಖ್ಯೆಯನ್ನು 20% ಹೆಚ್ಚಿಸಿದ್ರೆ ಮತ್ತು ತಲಾ ವೇತನವನ್ನು 18% ಕಡಿಮೆ ಮಾಡಿದ್ರೆ ಒಟ್ಟು ವೇತನದಲ್ಲಿ ಎಷ್ಟು ಶೇಕಡ ಕಡಿಮೆ ಆಗಿದೆ? ಓಕೆನಾ, ಇಲ್ಲಿ ಅಮೌಂಟ್ ಏನು ಕೊಟ್ಟಿಲ್ಲ, ಅಮೌಂಟ್ ಕಾನ್ಸ್ಟೆಂಟ್ ಇದೆ. ಒಂದ್ಸಲ ಇನ್ಕ್ರೀಸ್ ಆಗಿದೆ, ಒಂದ್ಸಲ ಡಿಕ್ರೀಸ್ ಆಗಿದೆ, ಅಂದ್ರೆ ಏನು ಸಕ್ಸಸ್ ಮಾಡ್ಬೋದು. ಸೊ +20 - 18 +20 × -18 ಡಿವೈಡೆಡ್ ಬೈ ಏನಪ್ಪ, ಹೋಯ್ತು ಹೋಯ್ತಾ, 36 ಆಯಿತು. 36/10 ಮೈನಸ್ ಅಲ್ವಾ, ಇಲ್ಲಿ ಮೈನಸ್ 36/10 ಎಷ್ಟು? 3.6 ಆಯಿತು. ಓಕೆ, 20 ಅಲ್ಲಿ 18 ಹೋದ್ರೆ ಎಷ್ಟು? 2 +2 -3.6 ಎಷ್ಟಾಯಿತು? 1.6 ಡಿಕ್ರೀಸ್. ಕ್ಲಿಯರ್? ಸೊ ಟೋಟಲ್ ಎಷ್ಟು? 1.6 ಡಿಕ್ರೀಸ್ ಆಗಿದೆ ಮೊದಲಕ್ಕಿಂತ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ 20% ಜಾಸ್ತಿ ಅಂದರೆ 120 ಆಯಿತು. 18% ಕಡಿಮೆ ಅಲ್ವಾ. ಸೊ 18% ನಾವು ಫೈಂಡ್ ಔಟ್ ಮಾಡಬೇಕು. ಮಾಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಕ್ವಶನ್. ದ ಪಾಪ್ಯುಲೇಷನ್ ಆಫ್ ಎ ಟೌನ್ ಫಸ್ಟ್ ಡಿಕ್ರೀಸ್ಡ್ ಬೈ 16% ಡ್ಯೂ ಟು ಮೈಗ್ರೇಷನ್ ಟು ಎ ಬಿಗ್ ಸಿಟಿ ಫಾರ್ ಬೆಟರ್ ಜಾಬ್ ಆಪರ್ಚುನಿಟೀಸ್. ದ ನೆಕ್ಸ್ಟ್ ಇಯರ್ ದ ಪಾಪ್ಯುಲೇಷನ್ ಆಫ್ ದ ಟೌನ್ ಇನ್ಕ್ರೀಸ್ಡ್ ಬೈ 21%. ಆಸ್ ದೇರ್ ವರ್ ಬೆಟರ್ ಫೆಸಿಲಿಟೀಸ್ ಫಾರ್ ಜಾಬ್ಸ್, ವಾಟ್ ಈಸ್ ದ ನೆಟ್ ಪರ್ಸೆಂಟೇಜ್ ಚೇಂಜ್ ಅಂತ. ಉತ್ತಮ ಉದ್ಯೋಗಾವಕಾಶಗಳಿಗಾಗಿ ದೊಡ್ಡ ನಗರಕ್ಕೆ ವಲಸೆ ಹೋದ ಕಾರಣದಿಂದ ಪಟ್ಟಣದ ಜನಸಂಖ್ಯೆ 16% ಕಡಿಮೆ ಆಯಿತು. ಕಡಿಮೆ ಅಂದ್ರೇನಪ್ಪ? ಮುಂದಿನ ವರ್ಷ ಉದ್ಯೋಗಕ್ಕಾಗಿ ಉತ್ತಮ ಸೌಲಭ್ಯಗಳಿದ್ದ ಕಾರಣ ಪಟ್ಟಣದ ಜನಸಂಖ್ಯೆ 21% ಹೆಚ್ಚಾಗಿದೆ. ಓಕೆ, ಕ್ಲಿಯರ್? ಸೊ ಹಾಗಾದ್ರೆ ಜನಸಂಖ್ಯೆಯಲ್ಲಿ ಆಗಿರೋ ಒಟ್ಟು ಶೇಕಡಾವಾರು ಬದಲಾವಣೆ ಅಷ್ಟೇ, ಸಿಂಪಲ್. ಆಯ್ತಪ್ಪ, +5 ಆಯಿತು. ಇದೆಷ್ಟಾಯ್ತಪ್ಪ? 16 × 21. 21 × 6 ಎಷ್ಟು? 126 ಆಯಿತು. ಕ್ಲಿಯರ್? 6 ಇಲ್ಲಿ 12 ಕ್ಯಾರಿ. 2 × 16 32 +12. 21 × 6 126 ಆಯಿತು. 6 ಇಲ್ಲಿ 12 ಕ್ಯಾರಿ. ಓಕೆ, 21 × 1 21 + 12 33 ಅಂದರೆ 3.36 ಆಯಿತು. ಡೈರೆಕ್ಟಾಗಿ ಮಾಡ್ತಿದ್ದೀನಿ.
ಓಕೆನಾ. 336 ಡಿವೈಡ್ ಬೈ 100 ಆಗುತ್ತೆ, ದಟ್ ಈಸ್ 3.36. ಓಕೆನಾ. ಸೊ +5 ಅಲ್ಲಿ 3.36 ಹೋದ್ರೆ 1.64. ಸೊ ಇನ್ಕ್ರೀಸ್, ಪ್ಲಸ್ ಇದ್ರೆ ಇನ್ಕ್ರೀಸ್. ಕ್ಲಿಯರಾ? ಬೇಸಿಕ್ಕಾ? ಕ್ಲಿಯರ್? ನೆಕ್ಸ್ಟ್, a number is first increased by 44%. ಓಕೆ ಸರ್. ದೆನ್ ಡಿಕ್ರೀಸ್ಡ್ ಬೈ 30%. ಓಕೆ ಸರ್. ಈಗ ಅರ್ಥ ಆಗ್ತಿದೆಯಲ್ಲ ನಿಮಗೆ? ದ ನೆಟ್ ಪರ್ಸೆಂಟೇಜ್ ಇನ್ ದ ಒರಿಜಿನಲ್ ನಂಬರ್ ಈಸ್ ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ಈಗ ನಿಮಗೆ ಕ್ಲಾರಿಟಿ ಬಂದಿರುತ್ತೆ ಕ್ವಶನ್ಸ್ ಮೇಲೆ ಅಲ್ವಾ? ನಾನು ಟೈಪ್ ವೈಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಈಗ ಈಸಿ ಅನಿಸ್ತಾ ಇರಬಹುದು. ಕ್ಲಿಯರ್? ಸೊ 44 ಅಲ್ಲಿ 30 ಹೋದ್ರೆ +14 ಮೈನಸ್ 44 ಇಂಟು 3. 4 ಇಂಟು 3 ಎಷ್ಟಾಯಿತು? 12 ಆಯಿತು. 1 3 4 ಏನಾಯಿತು? 12 ಆಯಿತು. +1 13 ಆಯಿತು. ಕ್ಲಿಯರ್? ಸೊ 132 ಡಿವೈಡೆಡ್ ಬೈ 10 ಎಷ್ಟು? 13.2. ಹಾಗಾದ್ರೆ ಎಷ್ಟು ಆನ್ಸರು? 0.8 ಪಾಸಿಟಿವ್. ಕ್ಲಿಯರ್? ಬಟ್ 0.8 ಇಲ್ಲ ಅಲ್ವಾ? ಸೊ ನಿಯರ್ ಇರೋದು ಅದು 1. ಪಾಸಿಟಿವ್ ಡಿಕ್ರೀಸಾ? ಸೊ ಪಾಸಿಟಿವ್ ಅಂದರೆ ಇನ್ಕ್ರೀಸ್. ಸೊ ಇನ್ಕ್ರೀಸ್ಡ್ ಬೈ ಎಷ್ಟು? 1% ಇನ್ಕ್ರೀಸ್ ಆಗ್ತಾ ಇದೆ. ಕ್ಲಿಯರಾ? ನೆಕ್ಸ್ಟು, ರಮೇಶ್ ಪಾಕೆಟ್ ಮನಿ ವಾಸ್ ರೆಡ್ಯೂಸ್ಡ್ ಬೈ 25% ಅಂಡ್ ದೆನ್ ರೆಡ್ಯೂಸ್ಡ್ ಪಾಕೆಟ್ ಮನಿ ವಾಸ್ ಇನ್ಕ್ರೀಸ್ಡ್ ಬೈ 20%. ಸೊ ಬೇಸಿಕ್ ಕ್ವಶನ್. ಫಸ್ಟ್ 25% ಹೋಗುತ್ತೆ, ಆಮೇಲೆ 20% ಇನ್ಕ್ರೀಸ್ ಆಗುತ್ತೆ. ಕ್ಲಿಯರಾ? ಸೊ -25 ಬೈ 25 ಇಂಟು 20 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು? 5 ಆಯಿತು. ಇದು ಸಮೇತ 5 ಆಯಿತು. ಕ್ಲಿಯರ್? ಸೊ -25 -5 30 ಆಯಿತು. 30 ಪ್ಲಸ್ 20 ಎಷ್ಟಾಯಿತು? -10 ಆಯಿತು. ಅಂದರೆ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಕ್ಲಿಯರ್? The price of the car is first increased by 35%. Okay, sir. After that, the price is decreased by 25% due to reduction in sales. Okay, what is the net percentage? So, questions ಪೂರ್ತಿ ಓದೋ ಅವಶ್ಯಕತೆ ಇಲ್ವಲ್ಲ ಈಗ, ಬಿಕಾಸ್ ಇದೇ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಓಕೆನಾ? ರೈಟ್. 4 ಜಾ 4 1 ಜಾ 4 8 ಜಾ 32. ಇನ್ನೆಷ್ಟು ಉಳಿತು? 3 ಉಳಿತು. 30 ಆಯಿತು ಪಾಯಿಂಟ್ ಪುಟ್ ಮಾಡಿದ್ರೆ. 4 7 ಜಾ 28 ಆಯಿತು. ಇನ್ನೆಷ್ಟು ಉಳಿತು? 2 ಉಳಿತು, ಅಂದರೆ 20 ಆಯಿತು. 5 ಜಾ. ಕ್ಲಿಯರ್? ಸೊ 35 ಅಲ್ಲಿ 25 ಹೋದ್ರೆ ಎಷ್ಟಪ್ಪ? 10 ಮೈನಸ್ ಪ್ಲಸ್ ಇಂಟು ಮೈನಸ್ ಏನು? ಮೈನಸ್. ಇದು ನೆನ್ಪಿಟ್ಕೋಬೇಕು, ಮರಿಬಾರ್ದು. 8.75. ಸೊ ಆನ್ಸರ್ ಎಷ್ಟು? 1.25 ಇನ್ಕ್ರೀಸ್. 1.25 ಅಂದ್ರೇನು? 1/4. ಕ್ಲಿಯರಾ? ಇಲ್ಲಿದೆ ನೋಡಿ ಇನ್ಕ್ರೀಸ್. ಕ್ಲಿಯರ್? ಓಕೆನಾ? ಸೊ ಸಾರಿ ಫಾರ್ ದಟ್, ನಾನು ನೋಡ್ಕೊಂಡಿಲ್ಲ ಇದು. ಓಕೆನಾ? ಎಲ್ಲ ಕ್ವಶನ್ಸ್ನು ಒಂದೇ ಡೇಟ್ ಬಿದ್ದಿದೆ. ಕ್ಲಿಯರ್? ನಾನು ನಮಗೆ ಚೇಂಜ್ ಮಾಡ್ತೀನಿ ನೆಕ್ಸ್ಟ್. ಎಲ್ಲ ಪ್ರಶ್ನೆಗಳು ಸಮೇತ CGL CHSL CPO ಬ್ಯಾಂಕಿಂಗ್ ಕ್ವಶನ್ಸ್ ಇದಾವೆ, ರೈಲ್ವೆ ಕ್ವಶನ್ಸ್ ಇದಾವೆ, ಬಟ್ ನೋಡ್ಕೊಂಡಿಲ್ಲ. ಸಾರಿ. ಓಕೆನಾ? ಈಗ 3 ಇಯರ್ಸ್ ಬಂತಪ್ಪ ನೋಡಿ. ದ ಪ್ರೈಸ್ ಆಫ್ ದ ಸ್ಕೂಟರ್ ಇನ್ಕ್ರೀಸ್ ಸಕ್ಸೆಸಿವ್ಲಿ ಬೈ 10%, 5% ಅಂಡ್ 15%. ಓಕೆನಾ? ಸೊ ಫಾರ್ಮುಲಾ ಏನು? X + Y + Z. X + Y + Z plus EXY plus YZ plus ZX divided by Z plus XY plus YZ plus ZX divided by 1000. ಓಕೆನಾ? X plus Y plus Z ಮಾಡೋಣ. 10 plus 5 ಎಷ್ಟು? 15 ಆಯಿತು. 15 plus 15 30 ಆಯಿತು. ಓಕೆ ರೈಟ್. ಪ್ಲಸ್ XY ಅಂದರೆ 10 ಇಂಟು 5 50 ಆಯಿತು. ಪ್ಲಸ್ YZ ಅಂದರೆ 5 ಇಂಟು 15 75 ಆಯಿತು. ಪ್ಲಸ್ ZX ಅಂದರೆ 10 ಇಂಟು 15 150 ಆಯಿತು. ರೈಟಾ? ಡಿವೈಡೆಡ್ ಬೈ 100 ಪ್ಲಸ್ XY ಅಂದರೆ ಸರ್ XYZ ಅಲ್ವಾ? ಸಾರಿ XYZ ಅಂದರೆ 10 ಇಂಟು 5 50 50 ಇಂಟು 15 750 ಬೈ ಎಷ್ಟು? 10,000. ಅಣ್ಣ, ಸೊ ಇಲ್ಲಿಂದ 30 ಆಯಿತು. ಪ್ಲಸ್ ಎಷ್ಟಾಯಿತು? 75 ಪ್ಲಸ್ 50 125. 125 ಪ್ಲಸ್ 50 275. 275 ಡಿವೈಡ್ ಬೈ 100 2.75. ಸೊ ಆನ್ಸರ್ ಏನು? 32 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಒಂದು ಆಪ್ಷನ್ ಖತಮ್. ಪ್ಲಸ್ 750 ಡಿವೈಡ್ ಬೈ 10,000 ಅಂದ್ರೇನು? 0.075. ಓಕೆನಾ?
ಸೊ ಆನ್ಸರ್ 32 ಪಾಯಿಂಟ್ ಸಮಥಿಂಗ್ಗೆ ಬರುತ್ತೆ ಒಂದೇ ಆಪ್ಷನ್. ಬಟ್ ಮಾಡಬೇಕಂದ್ರೆ ನಿಮಗೆ ಮಾಡಿ ತೋರಿಸ್ತೀನಿ. ಕ್ಲಿಯರ್? ಇಲ್ಲೇನಾಯ್ತು ಇದು 32.75.075. ಕ್ಲಿಯರ್? ಸೊ 5 2 8 32. ಕ್ಲಿಯರ್? ಸೊ ಆನ್ಸರ್ ಏನು 32 ಬೈ ಕ್ಲಿಯರ್? ಸೊ 825 ಮಾಡಿದ್ರೆ ನಮ್ಗೆ ಅದೇ. ಓಕೆ. The price of an AC increases and decreases in every alternate year 1 2 by 3%. Very good question. Here it started with increase in 2024. ಅಂದ್ರೆ ಏನು 3 1 3 just to 5 by 3 increase ಆಗುತ್ತೆ ಮೊದಲನೇ ವರ್ಷ, ಎರಡನೇ ವರ್ಷ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಏನಾಗುತ್ತಿದೆ 8 by 3. ಕ್ಲಿಯರ್? ರೈಟ್? ಇದು 8 by 3, ಇದು 8 by 3. ಆರ್ 8 by 300 ಆರ್. ಸರಿ 3 1 by 2%. It started with increase in 2004. The price of the AC in 2007 as compared to the 2004. ಓಕೆ. ಒಂದು ಎಸಿಯ ಬೆಲೆ ಪ್ರತಿ ಪರ್ಯಾಯ ವರ್ಷದಲ್ಲಿ 1 2 by 3. ಓಕೆ. ಅಷ್ಟು ಹೆಚ್ಚಾಗುತ್ತದೆ. ಸಾರಿ, ಇಲ್ಲಿ 3 by 5 ಅಂತಿದೆ. ತ್ರೀ ಬೈ 5 ಅಂತ ಇದೆ. 1 3 by 5 ಅಂತ ಅರ್ಥ ಇದು. ಓಕೆ, ಈ ಕ್ವಶನ್ ಬಿಡಿ. ಓಕೆನಾ? ಒಳ್ಳೆ ಕ್ವಶನ್. ಇದನ್ನ HW ಕೊಡೋಣ ಅನ್ಕೊಂಡೆ. ಇಲ್ಲಿ 1 2 by 3 ಇದೆ, ಇಲ್ಲಿ 3 by 5 ಇದೆ. 1 3 by 5 ಅಂದರೆ 8 by 5 ಆಯಿತು. ಓಕೆ, 8 by 5 ಅಂದರೆ 1.6. ನೆಕ್ಸ್ಟ್ ವರ್ಷನ್ ಸಮೇತ ಡಿಕ್ರೀಸು. ಓಕೆ, ಡಿಕ್ರೀಸ್ 1.6. ಎಸ್ ಇದೇ ಆಗ್ಬೋದು. ಒಂದ್ಸಲ ನೋಡಿ. 1.6 ಮೈನಸ್ 1.6 ಪ್ಲಸ್ 1.6 ಮೈನಸ್ 1.6 ಡಿವೈಡ್ ಬೈ 100ನ ಒಂದ್ಸಲ ಮಾಡಿ, ಅದಾದ್ಮೇಲೆ ಇನ್ನೊಂದ್ಸಲ ಇನ್ಕ್ರೀಸ್ ಆಗುತ್ತಲ್ಲ, ಇನ್ನೊಂದ್ಸಲ 1.6ಗೆ ಮಾಡಿ. ಓಕೆನಾ? ರೈಟ್? ಇದು ರಾಂಗ್ ಇಲ್ಲ ಅನಿಸ್ತಾ ಇದೆ. ಮೇ ಬಿ 1.6ಗೆ ನೀವು ಮಾಡಿ ಸೊಲ್ಯೂಷನ್ ಬರ್ಬೋದು. ಬಂದಿಲ್ಲ ಅಂದ್ರೆ ನಿಮಗೆ ನಾಳೆ ಈ ಪ್ರಶ್ನೆ ಮಾಡಿಸ್ತೀನಿ ಡೆಫಿನೆಟ್ಲಿ. ಕ್ಲಿಯರ್? ನೆಕ್ಸ್ಟ್, a investor invested 20,000 in shares. The shares rose by 18%. ಓಕೆ, 18% ಜಾಸ್ತಿ ಫಸ್ಟ್ ಡೇ, ಫೆಲ್ ಬೈ 15% ಆನ್ ದ ಸೆಕೆಂಡ್ ಡೇ, 15% ಕಮ್ಮಿ, ದೆನ್ ಫೆಲ್ ಬೈ 3% ಆನ್ ದ ಥರ್ಡ್ ಡೇ. So what is the net percentage increase or decrease in the value of the investors share? ಓಕೆ, ಮಾಡೋಣ ತಗೊಳ್ಳಿ. ರೈಟ್? ಸೊ ಮೊದಲು 2 ವರ್ಷಕ್ಕೆ ಮಾಡೋಣ, ಅದಾದ್ಮೇಲೆ ಇನ್ನೊಂದು ವರ್ಷಕ್ಕೆ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಆಗಿ ಮಾಡ್ತೀರಾ, ಈ ಥರನೂ ಬೇಕಾದ್ರೂ ಮಾಡ್ಬೋದು. ಕ್ಲಿಯರ್? ಸೊ 18 ಇಂಟು -3 ಪ್ಲಸ್ 15 ಇಂಟು -3 ಪ್ಲಸ್ -3 ಇಂಟು 18 ಡಿವೈಡೆಡ್ ಬೈ ಎಷ್ಟಿದು 100. ಹಿಂಗೆ ಬೇಕಾದ್ರೂ ಮಾಡಿ. ಆರ್ ನಿಮ್ಗೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಮೊದಲು ಏನು ಮಾಡೋಣ, 2 ವರ್ಷಕ್ಕೆ ಫೈಂಡ್ ಔಟ್ ಮಾಡೋಣ. ರೈಟ್? 3 ಇಯರ್ಸ್ ಡೈರೆಕ್ಟ್ ಆಗಿ ಮಾಡ್ಬೋದು, ಫಾರ್ಮುಲಾ ಹಾಕಿ. ಆರ್ ಮೊದಲು 2 ವರ್ಷಕ್ಕೆ ಫೈಂಡ್ ಔಟ್ ಮಾಡೋಣ. 18 ವರ್ಷ 18% ರೈಸ್ ಆಗ್ತಿದೆ. ಎಷ್ಟು ಸೆಕೆಂಡ್ ಡೇ 15% ಕಮ್ಮಿ ಆಗ್ತಿದೆ. ಸೊ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗ್ತಿದೆ ನೋಡೋಣ ಫಸ್ಟ್. ಸೊ ಇಲ್ಲಿಂದ 3 ಆಯಿತು. ಎಸ್ 18 ಇಂಟು 15 ಎಷ್ಟಪ್ಪ? 18 ಇಂಟು 10 180 ಪ್ಲಸ್ 90 270 ಆಯಿತು. ಅಂದರೆ -0.7 2.7 ಎಷ್ಟಾಯಿತು? ಪಾಯಿಂಟ್ ಪ್ಲಸ್ 0.3 ಇದೆ. ಇನ್ನು 0.3 ಪ್ಲಸ್ 0.3 ಆ್ಯಂಡ್ ಥರ್ಡ್ ಇಯರ್ದೇನು 3% ಕಮ್ಮಿ ಆಗ್ತಿದೆ, -3. ಕ್ಲಿಯರ್? ಪ್ಲಸ್ 3.3 ಇಂಟು 3 ಡಿವೈಡ್ ಬೈ. ಕ್ಲಿಯರ್? ಸೊ ಇದೇನಾಯಿತು? 2.7 ಆಯಿತು. ಕ್ಲಿಯರ್? 2.7 ಆಯಿತು. ಇದೇನಾಯಿತು? 0.9 ಆಯಿತು. 500 ಅಂದರೆ 0.09 ಆಯ್ತು ಇದು. ಕ್ಲಿಯರ್? ಓಕೆ, ಮೈನಸ್
2.7 and minus and 0.9. So decrease by 2.7. Clear. So because 2.7 minus 0.09 ಮಾಡಿದ್ರೆ ನಮ್ಗೆ ಅಷ್ಟೇ ಬರ್ತದೆ, 2 ಪಾಯಿಂಟ್ ಸಮಥಿಂಗ್ಗೆ ಬರುತ್ತೆ, ಅದನ್ನು ಜಾಸ್ತಿ ಆಗಲ್ಲ. 2.7 ಇದೆ ಅಲ್ಲಪ್ಪ, ಮೈನಸ್ ಎಷ್ಟು 0.09 ಎಷ್ಟಾಯಿತು, ಓಕೆನಾ. ಸೊ 1 ಆಯಿತು, 6 ಆಯಿತು, 2.61 ಆಯಿತು ಅಲ್ವಾ. ಸೊ ಅಷ್ಟೇ ಬರುತ್ತೆ, ಓಕೆನಾ. ಸೊ ಏನು ಡೆಸಿಮಲ್ ಇದು ಮಾಡಿದ್ರೆ ಅಷ್ಟೇ ಬರುತ್ತೆ. ನೆಕ್ಸ್ಟ್ ಟೈಪು ನೋಡೋಣ, ಮಾಡಿಬಿಡೋಣ ಬಿಡಿ. ನೆಕ್ಸ್ಟ್ ಟೈಪ್ ನೋಡಿ. ನೆಕ್ಸ್ಟ್ ಟೈಪ್ ಇಲ್ಲಿ ಏನಿದೆ ಅಂದರೆ ದ ರೇಡಿಯಸ್ ಆಫ್ ಸ್ಪಿಯರ್ ಇಸ್ ಇನ್ಕ್ರೀಸ್. ಸೊ ಇದನ್ನು ನಿಮಗೆ ಮಾಡಬೇಕಂದ್ರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ವಿತೌಟ್ ಕಾನ್ಸೆಪ್ಟ್ ಇದು ಆಗಲ್ಲ. ನೆಕ್ಸ್ಟ್ ಟೈಪ್ ಏನು, ಏರಿಯಾ ಪೆರಿಮೀಟರ್ ವ್ಯಾಲ್ಯೂಮ್ ಪರ್ಸೆಂಟೇಜ್ ಇನ್ಕ್ರೀಸ್ ಡಿಕ್ರೀಸ್. ವಿಸ್ತೀರ್ಣ ಪರಿಧಿ ಮತ್ತು ಘನ ಪರಿಮಾಣದಲ್ಲಿ ಶೇಕಡ ಬದಲಾವಣೆ ಅಲ್ವಾ. ಸೊ ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಂದರೆ, ಓಕೆನಾ, ಇಲ್ಲಿ ನೋಡಿ ಕ್ವಶನ್ ತೋರಿಸ್ತೀನಿ ಫಸ್ಟ್, ಓಕೆನಾ. ದ ರೇಡಿಯಸ್ ಆಫ್ ದ ಸ್ಪಿಯರ್ ಈಸ್ ಇನ್ಕ್ರೀಸ್ಡ್ ಬೈ 25%. ವಾಟ್ ಈಸ್ ಇನ್ಕ್ರೀಸ್ ಪರ್ಸೆಂಟ್ ಇನ್ ಸರ್ಫೇಸ್ ಏರಿಯಾ ಅಂತ ಇದೆ. ಕ್ಲಿಯರ್. ಸೊ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, 3πr² 2πr². ಕ್ಲಿಯರಾ. ಕ್ಲಿಯರ್. ಸೊ ಇದು ರೇಡಿಯಸ್ ಆಫ್ ಸ್ಪಿಯರ್. ಓಕೆ ಓಕೆ. ಸೊ ಫಸ್ಟ್ 100 ಇರುತ್ತೆ, ರೇಡಿಯಸ್ ಎಷ್ಟು ಜಾಸ್ತಿ ಆಗುತ್ತೆ, 25% ಜಾಸ್ತಿ ಆಗುತ್ತೆ. ಕ್ಲಿಯರ್. ಸೊ ಬಟ್ ಇಲ್ಲಿ ಕ್ವಶನ್, ಸೊ ಇಲ್ಲಿ ನಮ್ಮ ಫಾರ್ಮುಲಾದಲ್ಲಿ ಇದು r² ಅಂದರೆ 2 ಟೈಮ್ಸ್ ಆಗುತ್ತೆ. ಸೆಕೆಂಡು ಏನಾಗುತ್ತೆ, 100 ಇರೋದು 125 ಆಗುತ್ತೆ. ಕ್ಲಿಯರ್. ಸೊ ಇವಾಗ ಏನಾಗುತ್ತೆ, 10,000 ಒರಿಜಿನಲ್. ಕ್ಲಿಯರಾ. ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಆರ್ ಸರ್ಫೇಸ್ ಏರಿಯಾ ಅನ್ಕೊಳ್ಳಿ. ಈಗ ಏನಾಯ್ತು, ಇದು 15,625 ಆಯಿತು. ಸೊ ಎಷ್ಟು ಜಾಸ್ತಿ ಆದಂಗೆ, 5625 ಜಾಸ್ತಿ ಆದಂಗೆ. ಎಷ್ಟಕ್ಕೆ, 10,000ಕ್ಕೆ, 10,000ಕ್ಕೆ. ಸೊ ಎಷ್ಟಾಯಿತು, 56.25 ಆಯಿತು. ಕ್ಲಿಯರ್. ಎಷ್ಟು ಜಾಸ್ತಿ ಆಯಿತು, 56.25 ಇನ್ಕ್ರೀಸ್ ಆಯಿತು. ಈ ಥರ ಇದನ್ನು ನೀವು ಮಾಡಬೇಕಂದ್ರೆ ನಮ್ಗೇನು ಬೇಕು, ಸಮ್ ರೂಲ್ಸ್ ಗೊತ್ತಿರಬೇಕು. ಸಮ್ ರೂಲ್ಸ್ ಗೊತ್ತಿದ್ರೆ ನಿಮ್ಗೆ ನಾವು ಡೈರೆಕ್ಟಾಗಿ ಸೊಲ್ಯೂಷನ್ ಮಾಡ್ತೀವಿ. ಆ ರೂಲ್ಸ್ ಏನಪ್ಪ ಅಂದರೆ, ಕ್ಲಿಯರ್, ಆ ರೂಲ್ಸ್ ಏನಪ್ಪ ಅಂದರೆ, ಮೊದಲನೇದು ಬಂದುಬಿಟ್ಟು ನಮಗೆ ಫಾರ್ಮುಲಾಸ್ ಗೊತ್ತಿರಬೇಕು, ಮೆನ್ಸರೇಷನ್ ಫಾರ್ಮುಲಾಸ್, ಬೇಸಿಕ್ ಫಾರ್ಮುಲಾಸ್. ಮೊದಲನೇದು ಇದೊಂದು ರೆಕ್ಟ್ಯಾಂಗಲ್ ಅನ್ಕೊಳ್ಳಿ, ಎಲ್ಲೂ ಇದು ಬಿ. ಫಾರ್ಮುಲಾ ಏನಪ್ಪ, ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ರೈಟಾ. ಸೊ ಇದು 10% ಇನ್ಕ್ರೀಸ್ ಆಯಿತು, ಬ್ರೆಡ್ತೊಂದು 20% ಇನ್ಕ್ರೀಸ್ ಆಯಿತು. ಹಾಗಾದರೆ ಏರಿಯಾ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಅಂತ. ಕ್ಲಿಯರ್. ಇದು ಹತ್ತಿರದು ಒಂದು 10% ಇನ್ಕ್ರೀಸ್ ಅಂದರೆ 11 ಆಯಿತು. ಕ್ಲಿಯರ್. ಇದು ಇನ್ಕ್ರೀಸ್ ಅಂದರೆ ಬ್ರೆಡ್ತು ಎಲ್ ಇಂಟು ಬಿ ಅಪ್ಪ, ಎ. ಕ್ಲಿಯರ್ ಏನಪ್ಪ, ರೈಟ್. ಇದನ್ನಾಗುತ್ತೆ 20% ಅಂದರೆ 1/5 ಅಂದರೆ 5 ಇರೋದು 6 ಆಗುತ್ತೆ. 50 ಇರೋದು 66 ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗುತ್ತೆ, 16 ಡಿವೈಡ್ ಬೈ 3. ರೈಟ್. ಕ್ಲಿಯರ್. 2 ಟೋಟಲ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು, 32%. ಕ್ಲಿಯರಾ. ಓಕೆನಾ. ಸೊ ಇದನ್ನೇ ನಾವು ಸಕ್ಸಸ್ಸಿವ್ ಮಾಡಿದ್ರೆ, ಸಕ್ಸಸ್ಸಿವ್ ಇನ್ನೂ ಈಜಿಯಾಗಿ ಬರುತ್ತಲ್ಲ, x + y + x × y ಡಿವೈಡೆಡ್ ಬೈ ರೇಡ್. ಕ್ಲಿಯರ್. ಸೊ ಒಂದ್ಸಲ ಅಡಿಷನ್ ಮಾಡಿದ್ರೆ ಎಷ್ಟು, 30. ಒಂದ್ಸಲ ಮಲ್ಟಿಪಲ್ ಮಾಡಿದ್ರೆ 200 ಡಿವೈಡ್ ಬೈ ರೇಡ್ ಎಷ್ಟಾಯಿತು, 32 ಆಯಿತಾ. ಓಕೆನಾ. ಈ ಥರ ಅದೇ ಥರ ಇಲ್ಲಿ ನೋಡಿ, ಓಕೆ ಸರ್ ಹೇಳ್ಬೇಕು ನಿಮಗೆ. ಸಿಲಿಂಡರ್ ಇದೆ, ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು, ಓಕೆನಾ. ಸಿಲಿಂಡರ್ ಇದೆ, ಓಕೆನಾ. ಸಿಲಿಂಡರ್ದು ಏನು ವ್ಯಾಲ್ಯೂಮು, πr²h. ಅಂದರೆ ಈ ಪೈ ಕಾನ್ಸ್ಟೆಂಟು, ಇನ್ನೇನು ಚೇಂಜ್ ಆಗುತ್ತೆ ವ್ಯಾಲ್ಯೂಮ್ ಬೇಕಂದರೆ 6 ಮತ್ತು ಹೆಚ್ಚು. ಅವ್ರು 6 ಹೆಚ್ಚು ಕೊಟ್ಟಿರ್ತಾರೆ, ನಾವೇನು ಮಾಡಬೇಕು, ಈ ವ್ಯಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು. ಲೈಕ್ ಹೇಳ್ತೀನಿ ನೋಡಿ. ಹಾಂ, ರೇಡಿಯಸ್ಸು 10% ಇನ್ಕ್ರೀಸ್ ಆಗ್ತಿದೆ. ರೇಡಿಯಸ್ ಏನಾಗ್ತಿದೆ, 10% ಇನ್ಕ್ರೀಸ್ ಆಗ್ತಿದೆ. ಕ್ಲಿಯರ್. ಓಕೆ. ಹೈಟು 25% ಇನ್ಕ್ರೀಸ್ ಆಗ್ತಿದೆ. ಹಾಗಾದರೆ ಟೋಟಲ್ ವ್ಯಾಲ್ಯೂಮ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದೇ ಪ್ರಶ್ನೆಗಳು ಕೇಳ್ತಾರೆ. ಓಕೆ ಸರ್. ಹಾಗಾದರೆ 6 10% ಇನ್ಕ್ರೀಸ್ ಆಗ್ತಿದೆ ಅಂದರೆ ಮೊದಲನೇದು ಎಷ್ಟಾಗುತ್ತೆ, ಹತ್ತಿರದ 11 ಆಗುತ್ತೆ. ಹತ್ತಿರದ 2 ಸಲ ಯಾಕೆ ಬಂತು ಅಂತ ನಿಮ್ಗೆ ಗೊತ್ತಾಯ್ತಾ.
ಆರ್ 2 ಟೈಮ್ಸ್ ಇದೆ, ಅದಕ್ಕೆ ನಾವು 2 ಟೈಮ್ಸ್ ಮಾಡಿದ್ವಿ. ಹೆಚ್ಚೆಷ್ಟು 25%, 25% ಅಂದರೆ 1/4, 4 ಇರೋದು 5 ಆಗುತ್ತೆ. ಕ್ಲಿಯರ್? ಸೊ ಟೋಟಲ್ ಎಷ್ಟಾಯಿತು? 400 ಆಯ್ತು. ಇದು ಇದೇನಾಯಿತು? 11 × 5 55 ಆಯಿತು, ಇಂಟು 11 ಮಾಡಿದ್ರೆ 5 10 605 ಆಯಿತು. ಸೊ ಟೋಟಲ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು? 205. ಎಷ್ಟಿಗೆ? 400ಗೆ. ಪರ್ಸೆಂಟೇಜ್ ಅಂದರೆ 20 ಹೋಗುತ್ತೆ. ಓಕೆ, 4 1 ಜಾ, 4 5 ಜಾ, 1 ಜಾ, 10 ಉಳಿತು, 2 ಜಾ, 5 ಉಳಿತು, ಇಷ್ಟು. ಎಷ್ಟು ಜಾಸ್ತಿ ಆಯ್ತಪ್ಪ? 51.25 ಜಾಸ್ತಿ ಆಯಿತು. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ ಇಲ್ವಾ? ಇದನ್ನ ನಾವು ಸಕ್ಸಸಿವ್ ಮಾಡ್ಬೋದಲ್ಲ ಅಲ್ವಾ? 10% 10% ಇನ್ಕ್ರೀಸ್ ಆಯ್ತು ಅಂದರೆ ನಮಗೆ ಗೊತ್ತು ಏನು? 2a + a² / 100 ಎಷ್ಟು? 21 ಬಂತು. ರೇಡಿಯಸ್ದು. ಈಗ ಹೈಟ್ದೆಷ್ಟು? ಎಷ್ಟು ಪರ್ಸೆಂಟು? 25% ತಗೊಳ್ಳಿ. ಕ್ಲಿಯರ್? 21 × 25/100. ಕ್ಲಿಯರ್? 46 ಆಯಿತು, 1 ಜಾ, 4 ಜಾ ಆಯಿತು, 5 ಜಾ ಆಯಿತು, 10 ಮೀನ್ಸ್ 2 ಜಾ. ಕ್ಲಿಯರಾ? ಸೊ ನಾವು ಮಾಡೋದು ಸೆಕೆಂಡ್ರಿ, ಬಟ್ ವ್ಯಾಲ್ಯೂಮ್ ಕೇಳಿದ್ರೆ ಎಷ್ಟು ಸಲ ಆರ್ ಆಗುತ್ತೆ? 2 ಟೈಮ್ಸ್. ಇದು ನೆನ್ಪಿಟ್ಕೋಬೇಕಿಲ್ಲ ಅಂದ್ರೆ ನಾವು ಜಾಸ್ತಿ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಕ್ಲಿಯರಾ? ರೈಟ್. ಅದೇ ಥರ ಸರ್ಕಲ್ದು ಸಮೇತ ಏರಿಯಾ ಕೇಳಿದ್ರೆ πr². ಸೊ ಇದೇನಿದು? ಇದು ಕಾನ್ಸ್ಟೆಂಟ್. ಸೊ ಆರ್ ಎಷ್ಟು ಸಲ ಇನ್ಕ್ರೀಸ್ ಆಗುತ್ತೆ? 2 ಟೈಮ್ಸ್. ಓಕೆನಾ? ಅದೇ ಥರ ಕ್ಯೂಬ್, ವ್ಯಾಲ್ಯೂಮ್ ಕೇಳಿದ್ರೆ ಏನು? a³ 3 ಟೈಮ್ಸ್ ಆಗುತ್ತೆ. ಕ್ಲಿಯರ್? ಸೊ LSA ಕೇಳಿದ್ರೆ ಏನು? 4a². ಕ್ಲಿಯರ್? ಸೊ TSA ಕೇಳಿದ್ರೆ 6a². ಇದು ಬಿಟ್ಬಿಡಿ, ಇದಕ್ಕೆ ಇವೆಲ್ಲ ಕಾನ್ಸ್ಟೆಂಟ್. ಸೊ ವ್ಯಾಲ್ಯೂಮ್ 3 ಸಲ ಆಗುತ್ತೆ, ಸರ್ಫೇಸ್ ಏರಿಯಾ ಕೇಳಿದ್ರೆ 2 ಟೈಮ್ಸ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಅದೇ ಥರ ಶಂಕು, ನಮ್ಗೆ ಅವ್ರು ಆರ್ ಕೊಡ್ತಾರೆ ಅಂಡ್ ಎಚ್ ಕೊಡ್ತಾರೆ. ಸೊ ಇದ್ರ CS ಏನಾಗುತ್ತೆ? πrl. TSA πr of r plus l. ಸೊ ಪೈ ಕಾನ್ಸ್ಟೆಂಟ್. ಸೊ ವ್ಯಾಲ್ಯೂಮ್ 1/3 πr² h ಅಲ್ವಾ? ಸೊ ಇದು ಒಂದ್ಸಲ ಆರ್ ಆಗುತ್ತೆ. ವ್ಯಾಲ್ಯೂಮ್ ಕೇಳಿದ್ರೆ ಎಷ್ಟು ಸಲ ಆಗುತ್ತೆ? 2 ಟೈಮ್ಸ್ ಆಗುತ್ತೆ ಅಂಡ್ ಒಂದ್ಸಲ ಹೆಚ್ಚು. ಓಕೆನಾ? ರೈಟಾ? ಕ್ಲಿಯರ್? ರೈಟ್. ಸೊ ನೆಕ್ಸ್ಟ್ ಇನ್ನು ಏನು ಬೇಕು ನಮಗೆ? ಸಿಲಿಂಡರ್ ಆಯಿತು, ಕೋನ್ ಆಯಿತು, ಸ್ಪಿಯರ್ ಅಷ್ಟೇ. ಸರ್ಫೇಸ್ ಏರಿಯಾ ಅಂದರೆ r² ಆಗುತ್ತೆ, ವ್ಯಾಲ್ಯೂಮ್ ಅಂದರೆ ಕ್ಯೂಬ್ ಆಗುತ್ತೆ. ಕ್ಲಿಯರ್? ಸೊ ಎಮಿಸ್ಪಿಯರ್ ಸಮೇತ ಅಷ್ಟೇ. ಓಕೆನಾ? ರೈಟ್. ಕ್ವಶನ್ಸ್ಗೆ ಹೋಗೋಣ. ಓಕೆನಾ? ಸೊ ದ ರೇಡಿಯಸ್ ಆಫ್ ಸ್ಪಿಯರ್ ಈಸ್ ಇನ್ಕ್ರೀಸ್ಡ್ ಬೈ 25%. ವಾಟ್ ಈಸ್ ಇನ್ಕ್ರೀಸ್ಡ್ ಪರ್ಸೆಂಟೇಜ್ ಇನ್ ಸರ್ಫೇಸ್ ಏರಿಯಾ? ಹಾಗಾದರೆ ಸರ್ಫೇಸ್ ಏರಿಯಾ ಸ್ಪಿಯರ್ಗೆ ಎಷ್ಟು ಸಲ ಆಗುತ್ತೆ? 2 ಟೈಮ್ಸ್ ಆಗುತ್ತೆ. ವ್ಯಾಲ್ಯೂಮ್ಗಾದರೆ 3 ಟೈಮ್ಸ್ ಆಗುತ್ತೆ. ಕ್ಲಿಯರ್? ಸೊ 2 ಟೈಮ್ಸ್ ಅಂದರೆ ಒಂದ್ಸಲ ಆಯಿತು, ಇನ್ನೊಂದು ಸಲ ಆಯಿತು ಅಲ್ವಾ? ಸೊ 2 ಟೈಮ್ಸ್ ಅಂದರೆ ಏನು ಮಾಡ್ಬೇಕು? ನಾವು ಮಾಡೋದೇ ಮಾಡಬೇಕು. ಕ್ಲಿಯರ್? ಹಿಂಗೆ ಬೇಕಾದ್ರೂ ಮಾಡಿ. ಆರ್ 2a + a²/100. ಸೊ ಎಷ್ಟಾಯಿತು? 50 ಆಯಿತು, ಪ್ಲಸ್ 25² ಅಂದರೆ 625/100 ಏನಾಯಿತು? 0.25. ಸೊ ಆನ್ಸರ್ ಇನ್ನು 56.25 ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. 2 ಟೈಮ್ಸ್ ಇನ್ಕ್ರೀಸ್ ಅಂದರೆ 2 ಟೈಮ್ಸ್ ಸಕ್ಸಸಿವ್. 1 ಟೈಮ್ ಅಂದರೆ ಓನ್ಲಿ 1 ಟೈಮ್. 3 ಟೈಮ್ಸ್ ಅಂದರೆ 3 ಟೈಮ್ಸ್ ಸಕ್ಸಸಿವ್. ಕ್ಲಿಯರ್? ಇವೆಲ್ಲ ಸಮೇತ ರೇಡಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರೈಟ್? ಇಫ್ ದ ಸೈಡ್ ಆಫ್ ದ ಸ್ಕ್ವೇರ್ ಈಸ್ ಇನ್ಕ್ರೀಸ್ಡ್ ಬೈ 5%, ಓಕೆ, ದೆನ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇಟ್ ಇನ್ಸ್ ಏರಿಯಾ ವಿಲ್ ಬಿ ಅಂತ ಕೇಳಿದ್ರು. ಓಕೆ, ಒಂದು ಚೌಹದ ಬಾಹುವನ್ನು 5% ಹೆಚ್ಚಿಸಿದ್ರೆ ಅದರ ವಿಸ್ತೀರ್ಣದಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು? ಸ್ಕ್ವೇರ್ ಏನಪ್ಪ ಇದು? ಸೈಡ್ ಎ ಒಂದು ಸೈಡ್ 5% ಆದರೆ ಕ್ಲಿಯರ್? ಸೊ ಏರಿಯಾ ಏನಾಗುತ್ತೆ? a² ಆಗುತ್ತೆ. ಅಂದರೆ ಎಷ್ಟು ಸಲ ಆಗುತ್ತೆ? 2 ಟೈಮ್ಸ್. ಅಂದರೆ ಏನು? 2 ಟೈಮ್ಸ್ ಸಕ್ಸಸಿವ್. ಕ್ಲಿಯರ್? ಸೊ ಏನಾಗುತ್ತೆ? 2a + a²/100 ದಟ್ ಈಸ್ ಈಕ್ವಲ್ ಟು 10.2. ಓಕೆನಾ? ಕ್ಲಿಯರ್? ನೆಕ್ಸ್ಟ್, ದ ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗುಲರ್ ಲಾನ್ ಈಸ್ ಡಿಕ್ರೀಸ್ಡ್ ಬೈ 8%. ಓಕೆ,
and its length is increased by 15%. Okay, find the percentage change in the lawn area ಅಂತ ಕೇಳಿದ್ರು. ಓಕೆ, ಇಲ್ಲಿ ನೋಡಿ ಏರಿಯಾ ಆಫ್ ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಏನು, ಎಲ್ ಇಂಟು ಬಿ ಆಗುತ್ತೆ. ಎಲ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ, ಬ್ರೆಡ್ತ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಕ್ಲಿಯರ್, ನಾವು ಹಿಂಗ್ ಬೇಕಾದ್ರೂ ಮಾಡ್ಬೋದು, ರೈಟ್. ಎಲ್ ಇಂಟು ಬಿ ಅಲ್ಲೇನಪ್ಪ, ಸೊ ಎಲ್ ಏನಾಗ್ತಿದೆ, ಬಿನ ಫಸ್ಟ್ ಬಿ ಏನಾಗ್ತಿದೆ 8% ಡಿಕ್ರೀಸ್ ಆಗ್ತಿದೆ ಅಲ್ವಾ. ಸೊ 8% ಅಂದ್ರೆ ಏನು, 2/25 ಅಂದ್ರೆ 25 ಇರೋದು 23 ಆಗುತ್ತೆ. ಎಲ್ಲು ಬಿ ಇದು ಎಲ್ಲೇನಾಗುತ್ತೆ, ಇನ್ಕ್ರೀಸ್ಡ್ ಬೈ 15%. 15% ಅಂದ್ರೆ 3/20, 20 ಇರೋದು 3 ಆಗುತ್ತೆ. ಸರ್ ಇದೇನಾಯಿತು, 500 ಆಯಿತು. ಇದೇನಾಯ್ತಪ್ಪ 529 ಆಯಿತು. ಸರ್ ಎಷ್ಟು, 29 ಡಿವೈಡೆಡ್ ಬೈ 5, ದಟ್ ಈಸ್ 5.8 ಇನ್ಕ್ರೀಸ್ ಆಗ್ತಿದೆ. ಇದಕ್ಕಿಂತ ಜಾಸ್ತಿ ಇದ್ರೆ ಇನ್ಕ್ರೀಸ್ ಅಂತ ಅರ್ಥ. ಇದನ್ನೇ ನಾವು ಸಕ್ಸೆಸಿವ್ ಮಾಡೋಣ ತಗೊಳ್ಳಿ ಸರ್. ಅದರಲ್ಲಿ ಏನಿದೆ, -8 ಇಂಟು 15 ಡಿವೈಡೆಡ್ ಬೈ 100 ಸರಾ. 15 8 ಎಷ್ಟು 120, 120 ಡಿವೈಡೆಡ್ ಬೈ 100 ಎಷ್ಟು 1.2 ಬಂತು. ಕ್ಲಿಯರ್, ಸೊ -1.2 ಬಂತು. ಓಕೆನಾ. 15 -8 ಅಂಡ್ -1.2 ಎಷ್ಟಾಯಿತು, 9.2 ಆಯಿತು. ಓಕೆನಾ. ಸೊ 15 ಅಲ್ಲಿ 9.2 ಹೋದ್ರೆ ಎಷ್ಟು, 5.8 ಇನ್ಕ್ರೀಸ್. ಓಕೆನಾ, ಕ್ಲಿಯರ್. ನೆಕ್ಸ್ಟ್, a circular iron plate of radius 20 cm is heated and its radius increases by 1.8. what is the approximate percentage increase its area? 24 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಕಬ್ಬಿಣದ ತಟ್ಟೆಯನ್ನು ಕಾಯಿಸಿದಾಗ ಅದರ ತ್ರಿಜ್ಯವು 1.8% ಹೆಚ್ಚಾಗುತ್ತದೆ. ಅದರ ವಿಸ್ತೀರ್ಣದಲ್ಲಿರುವ ಅಂದಾಜು ಶೇಕಡಾವಾರು ಹೆಚ್ಚಳ ಎಷ್ಟು ಅಲ್ವಾ. ಸರ್ಕಲ್ ಏರಿಯಾ ಏನಾಗುತ್ತೆ ರೀ, πr² ಅಂದ್ರೆ ಎಷ್ಟು ಸಲ ಆಗುತ್ತೆ, 2 ಟೈಮ್ಸ್ ಆಗುತ್ತೆ. ಕ್ಲಿಯರ್. ಸೊ 2 ಟೈಮ್ಸ್ ಅಂದ್ರೆ 1.8 ಪ್ಲಸ್ 1.8 ಆರ್ 2a ಪ್ಲಸ್ a² ಮಾಡೋಣ ತಗೊಳ್ಳಿ. ಕ್ಲಿಯರ್. ಸೊ ಎಷ್ಟಾಯ್ತು, ಇದು 3 ಆಯಿತು ಪ್ಲಸ್ 1.8 ಅಂದರೆ 18² ಏನಾಯಿತು 324 ಅಂತ ಅಂದರೆ 3.4 ಆಯಿತು. ಕ್ಲಿಯರ್. ಓಕೆ, ಹಾಗಾದರೆ ಡಿವೈಡೆಡ್ ಬೈ ಏನಿದು 100 ಅಂದರೆ 3.6 ಪ್ಲಸ್ 0.0324. ಹಾಗಾದ್ರೆ ಆನ್ಸರ್ ಏನು, 3.6324. ನಿಯರ್ಲಿ ಏನು ಆನ್ಸರು 3. ಓಕೆನಾ, ಕ್ಲಿಯರಾ. ನೆಕ್ಸ್ಟ್, ಎ ಸರ್ಕ್ಯುಲರ್ ಡಿಸ್ಕ್ ರೇಡಿಯಸ್ ಈಸ್ ಡಿಕ್ರೀಸ್ಡ್ ಬೈ 10%. ವಾಟ್ ಇಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಇಟ್ಸ್ ಏರಿಯಾ ಅಂತ ಕೇಳಿದ್ದಾರೆ. ವೃತ್ತಾಕಾರದ ಒಂದು ತಟ್ಟೆ ತ್ರಿಜ್ಯ 10% ಕಡಿಮೆ ಆದರೆ ಅದರ ವಿಸ್ತೀರ್ಣದಲ್ಲಿ ಶೇಕಡಾವಾರು ಅಲ್ವಾ. ಸೊ ತ್ರಿಜ್ಯದೇನು πr². ಎಷ್ಟು ಪರ್ಸೆಂಟ್ ಕಮ್ಮಿ ಆಗುತ್ತೆ, 2 ಟೈಮ್ಸ್. ಕ್ಲಿಯರ್. ಸೊ 2 ಟೈಮ್ಸ್ ಕಮ್ಮಿ ಆಗುತ್ತೆ ಅಂದರೆ ಹೆಂಗೆ, -10 ಇಂಟು -10/100 ಹೋಯ್ತು. ಕ್ಲಿಯರ್. ಸೊ -20 ಮೈನಸ್ ಇಂಟು ಮೈನಸ್ +1. ಕ್ಲಿಯರ್. 20ಅಲ್ಲಿ 1 ಹೋದ್ರೆ ಎಷ್ಟು, 19% ಕಮ್ಮಿ ಆಗ್ತಿದೆ. ಓಕೆನಾ, ಬೇಸಿಕ್ ಕ್ವಶನ್. ಕ್ಲಿಯರ್. ನೆಕ್ಸ್ಟ್, ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ರೆಕ್ಟ್ಯಾಂಗಲ್ ಆರ್ ಇನ್ಕ್ರೀಸ್ಡ್ ಬೈ 8% ಅಂಡ್ 5%. ಎರಡೂ ಇನ್ಕ್ರೀಸ್ ಆಗ್ತಿದೆ. ಕ್ಲಿಯರ್, ಬೇಸಿಕ್ ಕ್ವಶನ್. ಇದೆಯಾ, 40/100 ಮೀನ್ಸ್ 0.4s. ಸೊ 13 + 0.4 13.4% ಇನ್ಕ್ರೀಸ್ ಆಗ್ತಾ ಇದೆ ರೆಕ್ಟ್ಯಾಂಗಲ್ ಏರಿಯಾ. ಓಕೆನಾ, ಬೇಸಿಕ್. ಕ್ಲಿಯರ್. ಓಕೆ, ದ ಬೇಸ್ ಆಫ್ ಎ ಟ್ರಯಾಂಗಲ್ ಈಸ್ ಇನ್ಕ್ರೀಸ್ಡ್ ಬೈ 40%. by what percentage should its height be increased so that area increases by 30% ಅಂತ ಕೇಳಿದ್ದಾರೆ. ಓಕೆ, ಬೇಸ್ ಆಫ್ ದ ಟ್ರಯಾಂಗಲ್ ಇನ್ಕ್ರೀಸ್ಡ್ ಬೈ 40%. ಓಕೆ, 100 ಇರೋದು ಏನಾಗುತ್ತೆ 40% ಇನ್ಕ್ರೀಸ್ ಆಗ್ತಾ ಇದೆ. ಸರ್, ಸೊ ಬೈ ವಾಟ್ ಪರ್ಸೆಂಟೇಜ್ ಶುಡ್ ಇಟ್ಸ್ ಹೈಟ್ ಬಿ ಇನ್ಕ್ರೀಸ್ಡ್ ಸೊ ದಟ್ ಏರಿಯಾ ಇನ್ಕ್ರೀಸಸ್ ಬೈ 60%. ಓಕೆ, ಅದರ ವಿಸ್ತೀರ್ಣವು 60% ಹೆಚ್ಚಾಗಬೇಕಾದ್ರೆ, ಇದರ 60% ಹೆಚ್ಚಾಗಬೇಕಂದ್ರೆ ಅದರ ಎತ್ತರವನ್ನು ಶೇಕಡದಷ್ಟು ಹೆಚ್ಚಿಸಬೇಕು. ಓಕೆ, ಏನಾಗಬೇಕು 160. ಎಷ್ಟು 20 ಜಾಸ್ತಿ ಆಗಬೇಕು. ಎಷ್ಟಿಗೆ 140ಗೆ ಅಲ್ವಾ. ಪರ್ಸೆಂಟೇಜ್ ಬೇಕಂದ್ರೆ 100 ಹಂಗೆ ಇಟ್ಕೊಳ್ಳೋಣ. ಹೋಯ್ತು 1/7. ಸೊ 1/7 ಅಂದರೆ ಎಷ್ಟು, 14.28% ಇನ್ಕ್ರೀಸ್ ಮಾಡಿದ್ರೆ ಏರಿಯಾ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ, 60% ಇನ್ಕ್ರೀಸ್ ಆಗುತ್ತೆ. ಏನಾ, ಕ್ಲಿಯರ್. ರೈಟ್. ಇಫ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಇನ್ಕ್ರೀಸ್ಡ್ ಬೈ 16 2/3. ಈಗ ಕ್ವಶನ್ ಬಂತು.
ದೆನ್ ಬೈ ವಾಟ್ ಪರ್ಸೆಂಟ್ ವುಡ್ ಇಟ್ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಅಂತ ಕೇಳಿದರು. ಗೋಳ ಒಂದರ ತ್ರಿಜ್ಯವನ್ನು 16 2/3 ರಷ್ಟು ಹೆಚ್ಚಿಸಿದ್ರೆ ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಶೇಕಡದಷ್ಟು ಹೆಚ್ಚಾಗುತ್ತದೆ ಅಂತ ಕೇಳಿದರು. ಓಕೆ, 2/3% ಅಂದ್ರೆ ಏನು? ಈಗ ನಾವು ಸಕ್ಸಸ್ಸಿವ್ ಮಾಡೋಕ್ಕಾಗಲ್ಲ. ಈಗ ನಾವೇನು ಮಾಡಬೇಕು? ರೇಷಿಯೋ ಮೆಥಡ್ ಯೂಸ್ ಮಾಡಬೇಕು. 16 2/3 ಅಂದರೆ 1/6 ಅಂದರೆ 6 ಇರೋದು 7 ಆಗುತ್ತೆ. ಕ್ಲಿಯರ್? ಸೊ ಸರ್ಫೇಸ್ ಏರಿಯಾಗೆ ನಾವು ಏನಂತ ಹೇಳಿದ್ವಿ? ಆರ್ ಸ್ಕ್ವೇರ್ ಅಲ್ವಾ? 2πr² 3πr² ಬರುತ್ತೆ. ಅಂದರೆ ಎಷ್ಟು ಸಲ r² ಅಂದರೆ 2 ಟೈಮ್ಸ್. ಸೊ 2 ಟೈಮ್ಸ್ ಅಂದರೆ ಇದು 2 ಸಲ ಆಗುತ್ತೆ. 6 ಅದು 7 ಒಂದು ಸಲ ಆಗುತ್ತೆ, 6 ಅದು 7 ಸಲ ಆಗುತ್ತೆ. ಕ್ಲಿಯರ್? ಹಾಗಾದ್ರೆ 36 ಇದೆಷ್ಟಾಯಿತು? 49 ಆಯಿತು. ಎಷ್ಟು ಜಾಸ್ತಿ? 13 ಜಾಸ್ತಿ. ಎಷ್ಟಕ್ಕೆ? 36ಗೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಮಾಡಿ. ಓಕೆನಾ? ಸೊ 13 ಇಂಟು 100 1300 ಡಿವೈಡೆಡ್ ಬೈ 36. 36 1 ಜಾ 36 3 ಜಾ 108 ಆಯಿತು. 220 ಉಳಿತು. 36 5 ಜಾ 180 ಆಯಿತು. 36 6 ಜಾ 216 ಆಯಿತು. ಎಷ್ಟು ಉಳಿತು? 4 ಉಳಿತು. ಮೀನ್ಸ್ 36 ಪಾಯಿಂಟ್ ಬರಬೇಕು. ಹಾಗಾದರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ್ತಿದೆ? 36 ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಕ್ಲಿಯರ್? ಓಕೆನಾ? ಓಕೆನಾ? ನೆಕ್ಸ್ಟು, ಈ ಮೆಟಾಲಿಕ್ ಕೊನಿಕಲ್ ಬೋಲ್ ವಿತ್ ದ ಬೇಸ್ ರೇಡಿಯಸ್ 10 centimeter and height is 24 centimeter uniformly heated increasing all dimension by 10% by how much does the volume increase ಅಂತ ಕೇಳಿದರು. ಲೋಹದ ಶಂಕುವಿನ ಬಟ್ಟಲಿನ ತಲದ ತ್ರಿಜ್ಯ 10% ಸೆಂಟಿಮೀಟರ್ ಮತ್ತು 24% ಸೆಂಟಿಮೀಟರ್ ಇದೆ. ಇದನ್ನು ಸಮಾನವಾಗಿ ಕಾಯಿಸಿದಾಗ ಎಲ್ಲ ಆಯಾಮಗಳು 10% ಹೆಚ್ಚಾಗುತ್ತೆ. ಅಂದರೆ 10% 24 ಸೆಂಟಿಮೀಟರ್ದು ಒಂದು ಇದೆ, ಒಂದು ಕೋನು. ಅದನ್ನು ಅವ್ರೇನಾದ್ರು ಕರಗಿದ್ರೆ ಎಲ್ಲ ಮೂಲೆಯಲ್ಲೂ ಸಮೇತ 10% ಜಾಸ್ತಿ ಆಗುತ್ತೆ. ಹಾಗಾದ್ರೆ ಅದರ ಘನಫಲವು ಎಷ್ಟು ಶೇಕಡ ಜಾಸ್ತಿ ಆಗುತ್ತೆ ಅಂತ. ಇದು ಒಂದು ಕೋನ್, 6 ಇದು ಹೆಚ್ಚು ಅಲ್ವೇನಪ್ಪ? ಸೊ 10%. ಸೊ ಗೋಂದು ವ್ಯಾಲ್ಯೂಮ್ ಕೇಳಿದಾರಲ್ಲ, ವ್ಯಾಲ್ಯೂಮ್ ಅಂದ್ರೇನು? 1/3 πr² h. ಸೊ ಕಾನ್ಸ್ಟೆಂಟ್ ಅನ್ನು ನಾವು ಬಿಡ್ತೀವಿ, ಓನ್ಲಿ r² h ಅನ್ನು ಬಿಡ್ತೀವಿ, r² h ಅನ್ನು ತಗೊಂತೀವಿ. ಎಲ್ಲದಕ್ಕೂ ಅಷ್ಟೇ, ಏರ್ ಸಿಲಿಂಡರ್ಗೂ ಅಷ್ಟೇ, ಎಲ್ಲದಕ್ಕೂ ಅಷ್ಟೇ. ಪೈ ಮತ್ತೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಬಿಡ್ತೀವಿ, ಓನ್ಲಿ r ಮತ್ತು h ಅನ್ನು ಮಾತ್ರ ತಗೊಂತೀವಿ. ಓಕೆನಾ? ಸೊ 10% ಅಂದರೆ 2 ಟೈಮ್ಸ್ ಆಯಿತು. 6 ಹತ್ತಿರದ 11 ಆಯಿತು, ಹತ್ತಿರದ 11 ಆಯಿತು. ಓಕೆ, ಹೆಚ್ಚು ಇದೆ ಅಲ್ವಾ? ಹೆಚ್ಚು ಇನ್ನೊಂದು ಸಲ ಆಗುತ್ತೆ ಅಂದರೆ ಹತ್ತಿರದ 11 ಆಯಿತು. 2 ಸಲ 6 ಆಯಿತು, 1 ಸಲ ಹೆಚ್ಚಾಯಿತು. ಟೋಟಲ್ ಎಷ್ಟಾಯಿತು? 1000 ಆಯಿತು. ಇದು ಟೋಟಲ್ ಎಷ್ಟಾಯಿತು? 1331 ಆಗುತ್ತೆ. ಸೊ ಟೋಟಲ್ ಎಷ್ಟು ಜಾಸ್ತಿ ಆಗುತ್ತೆ? 33.1 ಜಾಸ್ತಿ ಆಗುತ್ತೆ. ಕ್ಲಿಯರಾ? ರೈಟ್. ಇದನ್ನೇ 10ದು ಸಕ್ಸಸಿವ್ ಅಂದರೆ 33.1 ಬೇಕಿದ್ರೆ ನಾವು ಮಾಡೋಣ. ಓಕೆನಾ? 3a 3a² a³ ಓಕೆ 30 ಆಯಿತು. 3a² ಅಂದರೆ 300/100 3 ಆಯಿತು. a³ ಅಂದರೆ 10³ 1000 ಡಿವೈಡೆಡ್ ಬೈ 10,000 ದಟ್ ಇಸ್ 0.1. ಸೊ 30 + 3 33 + 0.1 33.1. ಓಕೆ, ಕ್ಲಿಯರಾ? ಓಕೆ, ನೆಕ್ಸ್ಟು, ರಾಕೇಶ್ ಈಸ್ ದ ಓನರ್ ಆಫ್ ರೆಕ್ಟ್ಯಾಂಗುಲರ್ ಫೀಲ್ಡ್ ಬಿಕಾಸ್ ದ ಕನ್ಸ್ಟ್ರಕ್ಷನ್ ಆಫ್ an expressway near his field, the length and breadth of his field are reduced by 30% and 10% to reduce ಆಗ್ತದೆ. Respectively, what is the percentage decrease in the area of his field? ರಾಕೇಶನ ಒಡೆತನದಲ್ಲಿ ಒಂದು ಆಯತಾಕಾರದ ಜಮೀನಿದೆ. ಅವನ ಜಮೀನಿನ ಹತ್ತಿರ ಹೆದ್ದಾರಿಯ ನಿರ್ಮಾಣದಿಂದ ಅವನ ಜಮೀನಿನ ಉದ್ದದ ಮೊತ್ತಗಳ ಕ್ರಮವಾಗಿ 30% ಮತ್ತು 10% ಕಡಿಮೆ ಆಗ್ತಿದೆ. ಹಾಗಾದರೆ ಅವನ ಜಮೀನಿನ ವಿಸ್ತೀರ್ಣದಲ್ಲಿ ಎಷ್ಟು ಶೇಕಡ ಕಡಿಮೆ ಆಗುತ್ತದೆ? ಸಕ್ಸಸಿವ್ -30 -10 -30 -10 /100 ಹೋಯ್ತು -3 ಇಂಟು -1 +3 ಆಯಿತು ಅಲ್ವಾ? -30 + -10 -40 ಆಯಿತು. -40 + 3 37 ಆಯಿತು. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್ಸ್ ಇಷ್ಟೇ, ಮುಗೀತು. ಕ್ಲಿಯರ್? ಸೊ ನೋಡಿ, ಹಿಂಗೆ ನಾವು ಟೈಪ್ ವೈಸನ್ನು ಮಾಡೋಣ. ಯಾವುದೇ ಒಂದು ಕ್ವಶನ್ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಒಂದು ವೇಳೆ ಸ್ಪೀಡ್ ಜಾಸ್ತಿ ಆಯ್ತು ಅಂದ್ರೂ ಸಮೇತ ಕಮೆಂಟ್ ರೂಪದಲ್ಲಿ ತಿಳಿಸಿ. ಏನೇ ಡೌಟ್ಸ್ ಇದ್ರೂ ಸಮೇತ ನೀವು ಕಮೆಂಟ್ ರೂಪದಲ್ಲಿ ತಿಳಿಸಬೇಕು. ಓಕೆನಾ? ಸೊ ನಮಗೆ ಗೊತ್ತಾಗಲ್ಲ, ಬಿಕಾಸ್ ಲೈವ್ ಅಲ್ವಲ್ಲ, ಲೈವ್ ಅಲ್ಲ, ಆಫ್ಲೈನ್ ಅಲ್ಲ. ಕ್ಲಿಯರ್? ಸೊ ನೀವು ನಮ್ಗೆ ಹೇಳಿದ್ರೆ ನಾವು ಅದನ್ನು ಕರೆಕ್ಷನ್ ಮಾಡ್ಕೊತೀವಿ. ಕ್ಲಿಯರ್? ಸೊ ಒಂದು ವೇಳೆ ಈ ಕ್ಲಾಸ್ದು PDF ಬೇಕಂದರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ PDF ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಏನಿರುತ್ತೆ ಒಂದು ಲಿಂಕ್
ಇರುತ್ತೆ. ಕ್ಲಿಯರಾ? ಸೊ ದಯವಿಟ್ಟು ಯಾವುದೇ ಒಂದು ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗ್ತಿದ್ರೆ ನಿಮ್ಮ ಸ್ನೇಹಿತರು ಅವ್ರಿಗೆ ಒಂದ್ಸಲ ಶೇರ್ ಮಾಡಿ. ಹಾಗೂ ನಿಮ್ದು ಯಾವುದಾದ್ರೂ ಒಂದು ಗ್ರೂಪ್ ಇದ್ರೆ ಟೆಲಿಗ್ರಾಮಲ್ಲಿ ಅಲ್ಲೂ ಸಮೇತ ನೀವು ಶೇರ್ ಮಾಡಬಹುದು, ತೊಂದರೆ ಇಲ್ಲ. ಓಕೆನಾ? ಕ್ಲಿಯರ್? ಸೊ ಕ್ಲಾಸ್ ಹೇಗೆ ಅನಿಸ್ತು ಅಂತ ಡೆಫಿನೆಟ್ಲಿ ಕಮೆಂಟ್ ರೂಪದಲ್ಲಿ ದಯವಿಟ್ಟು ತಿಳಿಸಿ. ಓಕೆನಾ? ಸೊ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನೋಡಿ, ನಿಮಗೆ ಮಾತ್ರ ಹೆಲ್ಪ್ ಆಗುತ್ತೆ. ಕ್ಲಿಯರ್? ಸೊ ನಾವು ಒಂದು ಸೆಲೆಕ್ಷನ್ ಕೊಡಬೇಕಂದ್ರೆ ತುಂಬ ಜನ ಬೇಕಾಗುತ್ತೆ ಅಲ್ವಾ? ಸೊ ತುಂಬ ಜನ ಕ್ಲಾಸಸ್ಸನ್ನು ನೋಡಬೇಕಂದ್ರೆ ನೀವು ಅಟ್ಲೀಸ್ಟ್ ಒಂದು ಲೈಕು ಒಂದು ಶೇರ್ ಮಾಡ್ತಿದ್ರೆ ಅದು ಯೂಟ್ಯೂಬ್ ಆಲ್ಗೋರಿದಮ್ ಅರ್ಥ ಮಾಡಿಕೊಂಡು ಅದೇ ಶೇರ್ ಮಾಡುತ್ತೆ. ಕ್ಲಿಯರಾ? ಸೊ ಓಕೆ, ಇಷ್ಟಿರಲಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.